ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರ. ಈ ರೀತಿ ಮಾತನ್ನ ಸಾಕಷ್ಟು ಬಾರಿ ಕರ್ನಾಟಕದ ಉದ್ದಗಲಕ್ಕೂ ಬಹುಶಃ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಕೇಳಿರ್ತೀರ. ದಿ ಐಡಿಯಾ ಆಫ್ ಬೀಯಿಂಗ್ ಮಂಜುನಾಥ್ ಸರ್ ಇಸ್ ನಾಟ್ ಓನ್ಲಿ ಅ ಫಿನಾಮಿನಾ ಬಟ್ ಆಲ್ಸೋ ಸಂಬಡಿ ಹೂ ಫ್ರಮ್ ದಿ ವರ್ಡ್ ಗೋ ಎವ್ರಿ ಮೂಮೆಂಟ್ ಕೀಪ್ಸ್ ಥಿಂಕಿಂಗ್ ಆಫ್ ವಾಟ್ ಬೆಟರ್ ಕ್ಯಾನ್ ಐ ಡೂ. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದು ಕೂಡ ಶಿಕಾರಿಪುರದ ಒಂದು ಸಣ್ಣ ಜಾಗದಿಂದ ತನ್ನ ವೃತ್ತಿಯನ್ನು ಶುರು ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಇದ್ಕೊಂಡು ಐ ಹ್ಯಾವ್ ಆಲ್ಸೋ ಸೀನ್ ಹಿಮ್ ಫ್ರಮ್ ಅ ಡೇ ವೇರ್ ಹಿ ಹ್ಯಾಡ್ ಅ ಸ್ಮಾಲ್ ಮೊಬೈಲ್ ಫೋನ್ ವಿತ್ ಅ ನಾಯ್ಸ್ ರಿಮೂವರ್ and then facing a green screen. And with that today he is serving students, millions of students across Karnataka who wait every day in and day out, who demand for him to come up with ideas and videos which will be continuously aspiring. There is no question, there is no idea. It is his own will and motivation that he wants to serve the student community far. So on this Civil Services Day of 2024, we take honest pleasure in inviting and he accepted our invitation. Thank you so much sir for that. Ivattina nimma presence ನಮ್ಮ ಅಕಾಡೆಮಿ ನಮ್ಮೆಲ್ಲರೂ ಕೂಡ ತುಂಬಾ ಹುರಿದುಂಬಿಸಿದೆ and I'm sure this will carry a lot ahead in the journey that all of you are going to take. It will be a pleasure to listen to you sir. Thank you so much. Good afternoon ಎಲ್ಲರಿಗೂ. ಸ್ಟೇಜಲ್ಲಿ ಮಾತಾಡಕ್ ಬರೋದಿಲ್ಲ ನನಗೆ ಸಾಮಾನ್ಯವಾಗಿ, ಯಾಕಂದ್ರೆ ಕ್ಯಾಮ್ರಾ ಮುಂದೆ ಮಾತ್ರ ಮಾತಾಡ್ತಾ ಇದೀವಲ್ಲ, ತುಂಬಾ ದಿನ ಆಯ್ತು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಂಡಿವಿಜುವಲ್ ಆಗಿ ನೇಮ್ ಕೋಟ್ ಮಾಡ್ತಾವಲ್ಲ, ತುಂಬಾ ಟೈಮ್ ಆಗಿದೆ. ಇಂಡಿಯಾ ಫಾರ್ ಐಎಸ್ಗೂ ನಮಗೂ ಡೇ ಒನ್ ಇಂದಾನು ಸಂಬಂಧ ಇದೆ. ಬಿಕಾಸ್ ಮೊದಲು ಏನು ಸಂಸ್ಥೆ ಆರಂಭ ಆಯ್ತು, ಆರಂಭದ ಮೊದಲ ತಿಂಗಳಿಂದನೂ ನಮ್ಮ ಸಾಧನದಲ್ಲಿ ಇಂಡಿಯಾ ಫಾರ್ ಐಎಸ್ ನ ರಿಲೇಟೆಡ್ ಆಗಿ ವಿಡಿಯೋಗಳು ಮಾಡ್ತಾ ಇದ್ದೀವಿ. ಇವತ್ತು ಸಾಧನ ಏನು 16 lakh ಇನ್ನೊಂದು 3-4 days ಅಲ್ಲಿ ರೀಚ್ ಆಗ್ತೀವಿ, 16 ಲಕ್ಷ ಫಾಲೋವರ್ಸ್. ಅದ್ರಲ್ಲಿ ಇಂಡಿಯಾ ಫಾರ್ ಐಎಸ್ ಪಾಲು ಕೂಡ ಇದೆ. ಸಾಧನ ಅಂದ್ರೆ ಹೊರಗ್ ಬಂದಾಗ ಇವರೆಲ್ಲ ಹೇಳ್ತಾರೆ ಮಂಜುನಾಥ್ ಅಂತ, ದಟ್ಸ್ ನಾಟ್ ಮಂಜುನಾಥ್. ಸಾಧನ ದಟ್ಸ್ ಮೈ ಕಾಂಟ್ರಿಬ್ಯೂಷನ್. ಒಂದು 3-4 ಲಕ್ಷ ಇರ್ಬೋದು. ಪ್ರತಿಯೊಬ್ಬರು ಕೊಡುಗೆಯಿಂದನೂ ಅದಷ್ಟಾಗಿರೋದು, ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾ ಫಾರ್ ಐಎಸ್ ನ ಫ್ಯಾಕಲ್ಟಿಗಳೆಲ್ಲ ಬಂದು ತುಂಬಾ ಕ್ಲಾಸ್ಗಳನ್ನ ಅಲ್ಲಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 50 to 60 ಕ್ಲಾಸ್ಗಳು ನಮ್ಮಲ್ಲೇ ಇದೆ. ಇಂಡಿಯಾ ಫಾರ್ ಐಎಸ್ ಟೀಮ್ ಕೊಡುಗೆ ಅದೆಲ್ಲದರಿಂದ ಅದು ಅಲ್ಲಿಗೆ ಬಂದಿದೆ. ನಿಮ್ಮಲ್ಲಿ ನಿಮ್ದೇನ್ ಡ್ರೀಮ್ ಇದೆ ಗೊತ್ತಿಲ್ಲ, ನನ್ನ ಡ್ರೀಮ್ ಫಸ್ಟ್ ಹೇಳ್ಬಿಡ್ತೀನಿ ನಾನು. 5% ಪಾಪ್ಯುಲೇಷನ್ ದೇಶದಲ್ಲಿದೆ. ಅಟ್ಲೀಸ್ಟ್ ನಮ್ದು ರಿಸಲ್ಟ್ ಬಂದಾಗ UPSC ಇದು 5% ಆದ್ರೂ ಇರ್ಬೇಕಲ್ಲ, ಪಾಪ್ಯುಲೇಷನ್ ರೇಷಿಯೋ ಪ್ರಕಾರನಾದ್ರು. 5% ಅಂದ್ರೆ ಈಗ 1000 ಪೋಸ್ಟ್ಗೆ 5% 50 ಇರಬೇಕು. ಈ ಸರಿ 50 ಇಲ್ಲ, 36 ಇದೆ ಅಂತ ಏನೋ ಡೇಟಾ ಮಾತಾಡ್ತಾ ಇದ್ರು. ಇನ್ನು 14 ಪೋಸ್ಟ್ಗಳು ನಮ್ಮ ನ್ಯಾಯಯುತ ಪಾಲು ಏನು ನಮ್ಮ ರಾಜ್ಯ ಸರ್ಕಾರ ಕೇಳುತ್ತಲ್ಲ, ನಮ್ಮ ನ್ಯಾಯಯುತ ಪಾಲನ್ನು ನಮಗೆ ಕೊಡ್ರಿ ಅಂತಾರ. ಆದ್ರೆ ಪಾಪ್ಯುಲೇಷನ್ ಬೇಸ್ಡ್ ಅಲ್ಲಿ ಬಂದಾಗ ನ್ಯಾಯಯುತ ಪಾಲು 50 ಜನ ಪಾಸ್ ಆಗ್ಬೇಕಿತ್ತು. ಇನ್ನು 14 ಜನ ಬಿಟ್ಕೊಟ್ಬಿಟ್ಟಿದೀವಿ ನಾವು, ಬೇರೆ ಸ್ಟೇಟ್ಗೆ ಹೋಗಿದೆ ಅದು. ಮತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಸ್ಟೇಟ್ಗಳ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡಿದಾಗ ಆ ಸ್ಟೇಟ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ಗೂ ನಮ್ಮ ಸ್ಟೇಟ್ ನ ಎಜುಕೇಶನಲ್ ಸ್ಟೆಬಿಲಿಟಿ ಕಂಪೇರ್ ಮಾಡಿದ್ರೆ ವಿ ಆರ್ ಇನ್ ರಿಚ್, ತುಂಬಾ ರಿಚ್ ಅಲ್ಲಿ ಇದೀವಿ. ಎಷ್ಟು ರಿಚ್ ಎಜುಕೇಶನ್ ಅಲ್ಲಿ ಇರುವಂತ ಸ್ಟೇಟ್ ಅಲ್ಲಿ ಪಾಪ್ಯುಲೇಷನ್ ಬೇಸ್ ಗಿಂತಲೂ ಸ್ವಲ್ಪ ಜಾಸ್ತಿ ಇರಬೇಕು. ಅಲ್ಲಿಗೆ ಅಟ್ಲೀಸ್ಟ್ 6, 7, 8%. 8% ಅಂದ್ರೆ 80 ಜನ ಆಗ್ಬೇಕು. ಅಲ್ಲಿಗೆ ನಮ್ ನ್ಯಾಯಯುತ ಪಾಲನ್ನು ನಾವು ಪಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬೇಕಿತ್ತು. ನಮಗ್ ಕೊಡ್ತಾ ಇಲ್ಲ ಅನ್ನೋಕ್ಕಿಂತ ಪಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಕರ್ನಾಟಕದ ಯುವತಿಯರಲ್ಲಿರುವ ಬದ್ಧತೆಯ ಕೊರತೆ, ಸಿದ್ಧತೆಯ ಕೊರತೆ ಅಂತ ಹೇಳಲ್ಲ ನಾನು, ಬದ್ಧತೆ ಇಲ್ಲ. ಬರ್ತಿದ್ದೀರಾ ಇಲ್ಲಿ ಚಂದ್ರ ಲೇಔಟ್ ಅಲ್ಲಿ ರೂಮ್ ಮಾಡ್ಕೋತೀರಾ, PG ಸೇರ್ಕೋತೀರಾ, ಇನ್ಸ್ಟಿಟ್ಯೂಟ್ ಸೇರ್ಕೋತೀರಾ, AC ರೂಮ್ ಅಲ್ಲಿ ಕ್ಲಾಸ್ ಕೇಳ್ತೀರಾ. ಕ್ಲಾಸ್ಗಳಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ದಿ ಬೆಸ್ಟ್ ಕ್ವಾಲಿಟಿ ಕ್ಲಾಸ್ಗಳೇ ಈ ಇನ್ಸ್ಟಿಟ್ಯೂಟ್ ಸೇರ್ಕೊಂಡು ಬೇರೆ ಕಡೆ ಕೊಡ್ತಾ ಇದ್ದಾರೆ. ಬಟ್ ನಮ್ ನ್ಯಾಯಯುತ ಪಾಲನ್ನ ತರಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ ಸಿದ್ಧತೆಗಳು ಇಲ್ಲೇನಂದ್ರೆ, ನಾನು ಈ ಏನು ಕೋಚಿಂಗ್ ಸೆಕ್ಟರ್ ಅಲ್ಲಿ ಕೋಚಿಂಗ್ ಮಾಡೋಕ್ ಸ್ಟಾರ್ಟ್ ಮಾಡಿ ಒಂದು 16 ವರ್ಷ ಆಗಿದೆ. ಟೋಟಲ್ ಟೀಚಿಂಗ್ ಅಂಡ್ ಇದೆಲ್ಲ ಸೇರ್ಕೊಂಡು 20 ವರ್ಷದ ಈ ಫೀಲ್ಡ್ ಅಲ್ಲಿ ಇದೀನಿ ನಾನು. ಅಂದ್ರೆ ನಾನು ಸ್ಕೂಲ್ ಟೀಚರ್ ಆಗಿದ್ದು ಎಲ್ಲ ಸೇರ್ಕೊಂಡು ಅಬ್ಸರ್ವ್ ಮಾಡಿದಾಗ ಟೀಚರ್ ಕೊಡುಗೆ 20% ಅಷ್ಟೇ. 80% ನಿಮ್ದೇ, ಅದು ನೀವೇ ಮಾಡ್ಬೇಕು, ನೀವೇ ಎಫರ್ಟ್ ಹಾಕ್ಬೇಕು. ಮೊನ್ನೆ ಕೇದಾರ್ ಸರ್ ನಮ್ದು ಇಂಟರ್ನಲ್ ಚೆನ್ನಾಗಿತ್ತು ಜಲಕ್. ಏನಂದ್ರೆ ಮೌಂಟ್ ಎವರೆಸ್ಟ್ ಶಿಖರದ ತುದಿ ಮುಟ್ಟೋದು IAS ಅನ್ಕೊಂಡ್ರೆ, ಫ್ಯಾಕಲ್ಟಿಗಳು ಕೋಚಿಂಗ್ ಸೆಂಟರ್ಗಳು ಜಸ್ಟ್ ಫಾರ್ ಶರ್ಫಾಗಳು ಅಂತ. 10 ಯಾರು ನೀವೇ.
ಅದಕ್ಕೆ ಬೇಕಾದ ಎಲ್ಲ ಎನರ್ಜಿ ಎಕ್ವಿಪ್ಮೆಂಟ್ ಗಳನ್ನ ನೀವು ಹೊಂದಲೇಬೇಕಾಗತ್ತೆ. ಮೈ ಎಕ್ಸ್ಪೀರಿಯನ್ಸ್, ಮೈ ಟಿಪ್ಸ್ ಗಳ ಕೆಲವು ಒಂದ್ 2-3 ಮಾತನ್ನ ಹೇಳೋದಾದ್ರೆ, IAS ಅನ್ನ ನೀವು ಯಾವ್ದೋ ಫಿಲ್ಮ್ ಅಲ್ಲಿ IPS ಆಫೀಸರ್ ಜೀಪ್ ಅಲ್ಲಿ ಬಂದು ರಪ್ ಅಂತ ಬಂದು ರೈಡ್ ಮಾಡೋದು, ಅದ್ ಮಾಡೋದು, ಬಿಲ್ಡಪ್ ತಗೊಳ್ಳೋದು ನೋಡಿರ್ತೀರಾ. IAS ಗಳು ಪುನೀತ್ ರಾಜ್ಕುಮಾರ್ ಕೆಲವು ಫಿಲ್ಮ್ ಗಳಲ್ಲಿ ಬಳ್ಳಾರಿಯಲ್ಲಿ ರೈಡ್ ಮಾಡೋದೆಲ್ಲ ನೋಡಿ ಇನ್ಸ್ಪೈರ್ ಆಗಿ ಬಂದ್ಬಿಡ್ತೀರಾ. ಅದಷ್ಟೇ IAS IPS ಅಲ್ಲ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಇಲ್ಲಿ ಕೇಳಿದ್ರೆ ಏನಾಗ್ಬೇಕು, DC ಆಗ್ಬೇಕು ಅಂತ ಅಂದ್ರೆ, ನೀವು 24 ವರ್ಷಕ್ಕೆ IAS ಆಫೀಸರ್ ಆದ್ರೆ ಯು ಹ್ಯಾವ್ 36 years ಸರ್ವಿಸ್. ಕರ್ನಾಟಕದಲ್ಲಿ ಒಂದು ಸಾಮಾನ್ಯ ರೂಲ್ ಇದೆ, ಅದ್ ನಿಮ್ಗೆ ಗೊತ್ತಿಲ್ಲ. ನೀವು IAS ಆಫೀಸರ್ ಆಗಿ ಬಂದ್ಬಿಟ್ರಿ ಕರ್ನಾಟಕಕ್ಕೆ ಅಂದ್ಕೂಡ್ಲೆ ನಿಮಗೆ 36 ವರ್ಷನೂ DC ಕೊಡಲ್ಲ. ಮ್ಯಾಕ್ಸಿಮಮ್ 3 year ಕೊಡ್ತಾರೆ ಅಷ್ಟೇ, 3 ವರ್ಷ. ಯಾರೋ ಕೆಲವರಿಗೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಇದ್ದವರಿಗೆ 1 ವರ್ಷ ಎಕ್ಸ್ಟ್ರಾ ಸಿಗ್ಬೋದು, ಬಿಟ್ರೆ 3 ವರ್ಷಕ್ಕಿಂತ ಹೆಚ್ಚಿಗೆ ಜಿಲ್ಲಾಧಿಕಾರಿ ಹುದ್ದೆಗಳನ್ನು ಕೊಡಲ್ಲ. ಬೇರೆ ಡಿಪಾರ್ಟ್ಮೆಂಟಿಗೆ ಬರ್ತಾರೆ ಅಂದ್ರೆ ಕಮಿಷನರ್ ಹುದ್ದೆಗಳು, ಡೈರೆಕ್ಟರ್ ಹುದ್ದೆಗಳು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ನೀವು 36 ವರ್ಷನ ಜಸ್ಟ್ 3 ವರ್ಷಕ್ಕೆ ಸೀಮಿತ ಮಾಡ್ಕೊಳ್ಳೋದಲ್ಲ. ನಿಮ್ಮ ಪ್ರಿಪರೇಷನ್ ಟೈಮ್ ಅಲ್ಲಿ ಸರ್ ಹೇಳಿದ್ರಲ್ಲ, ಈಗ ನಿಮ್ಗೊಂದು ವಿಜುವಲೈಸೇಷನ್ ಇರಬೇಕು, ಡ್ರೀಮ್ ಇರಬೇಕು. ದಟ್ ಈಸ್ ಬಿಗ್. ಅದು ದೊಡ್ಡ ಸೆಷನ್ ಇದೆ ಅದು. ಸರ್ ನಿಮ್ಗೆ ಕೆಲವೊಬ್ಬರಿಗೆ ಇವೆಲ್ಲ ಸಾಧ್ಯನಾ, ಹಾಗೆ ಹೀಗೆ ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಇದೆಲ್ಲ ಕತೆ ಬೇಕಿತ್ತ ನಮ್ಗೆ, ಹಿಂಗೆಲ್ಲ ಅನ್ಕೋತಾ ಇದ್ರಿ. ಐ ಫೀಲ್ ಸೊ. ನಾನ್ ಸೈಕಾಲಜಿ ಓದಿದ್ದೀನಿ. ನಿಮ್ ಮುಖ ನೋಡ್ತಿಂಗೆ, ನಿಮ್ ಕೈ ನೋಡ್ತಿಂಗೆ, ನಿಮ್ ಹಿಂಗೆ ಅಂತಿದ್ರೆ ಗೊತ್ತಾಗ್ಬಿಡತ್ತೆ ನೀವ್ ಏನ್ ಅನ್ಸ್ಕೋತಿದೀರ ಅಂತ. ದಟ್ ಈಸ್ ಬಿಗ್ ಸೆಷನ್. ಅದು ಕನಿಷ್ಠ 12 ಗಂಟೆಗಳ ತರಬೇತಿ ಅದು. ಅದನ್ನ ಇಲ್ಲಿ 30 ನಿಮಿಷದಲ್ಲಿ ಹೇಳ್ರಿ ಅಂದಾಗ ಅದು ಆತರ ಆಗತ್ತಷ್ಟೇ. 12 hour ತರಬೇತಿನಲ್ಲಿ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ನೀವು ಉತ್ತರಕ್ಕೆ ತಿರುಗಿ ಬರೀರಿ ಸರ್ ಹೇಳಿದ್ರು, ನಿಮಗೆ ಉತ್ತರಕ್ಕೆ ತಿರುಗಿ ಬರೀಬೇಕು. ಹಳದಿ ಪೇಪರ್ ಹಳದಿನೇ ಯಾಕೆ ಇಟ್ಕೋಬೇಕು, ನಿಮ್ಗೆ ಬರ್ತಾ ಇರತ್ತೆ. ಬಿಕಾಸ್ ನಾವಿರೋದೇ ಕ್ವಶನ್ ಮಾಡೋದಕ್ಕೆ. ಬಟ್ ಅದೆಲ್ಲರಿಂದ ಸೈಂಟಿಫಿಕ್ ರೀಸನ್ ಇದೆ. ಈ ಭೂಮಿನಲ್ಲಿ ಗ್ರಾವಿಟಿ ಝೋನ್ಗಳಿದಾವೆ, ಈ ಭೂಮಿಯಲ್ಲಿ ಮ್ಯಾಗ್ನೆಟಿಕ್ ಝೋನ್ ಇದೆ, ಮ್ಯಾಗ್ನೆಟಿಕ್ ಪವರ್ಸ್ ಇದೆ. ಆ ಮ್ಯಾಗ್ನೆಟಿಕ್ ಪವರ್ ತಕ್ಕಂಗೆ ಅದನ್ನ ಸೈಂಟಿಫಿಕ್ ಆಗಿ ಬಿಲ್ಡ್ ಮಾಡಿರ್ತಾರೆ. ನೀವು ಬ್ಲೈಂಡ್ಲಿ ಬಿಲೀಫ್ ಮಾಡ್ರಿ ಅಂತ ಇಲ್ಲ ನಾನು, ಬಟ್ ಅದಕ್ಕೆಲ್ಲ ರೀಸನ್ ಇದೆ. ಯಾಕೆ ನಾರ್ತ್ ಕಡೆನೆ ತಿರುಗಬೇಕು, ಯಾಕೆ ನಾರ್ತ್ ಕಡೆ ತಲೆ ಹಾಕಿ ಮಲಗಬಾರದು, ಎವ್ರಿಥಿಂಗ್ ಹ್ಯಾಸ್ ರೀಸನ್. ಬಟ್ ಹಿಂದೆಲ್ಲ ನಾವು ಸರ್ ಎಲ್ಲ ನಮ್ ದೊಡ್ಡವ್ರು ಹೇಳಿದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ನಮ್ ಪಾಡಿಗೆ ನಾವು ಸರಿ ದಾರಿಯಲ್ಲಿ ಇದೀವಿ. ನೀವ್ ಹಂಗಲ್ಲ, ನಾರ್ತ್ ಅಲ್ಲಿ ಮಲ್ಗು ಅಂದ್ರೆ ಇಲ್ಲ, ನಾವ್ ಮಲಗಬಾರ್ದು ಅಂದ್ರೆ ನಾರ್ತ್ ಗೆ ತಲೆ ಅದೇನಾಗುತ್ತೆ ನೋಡೋಣ ಅಂತೀರಾ. ಅದು ನಿಮ್ಗೆ ಅಡ್ವರ್ಸ್ ಎಫೆಕ್ಟ್ ಬೀರುತ್ತಾ ಇರತ್ತೆ. ನೀವು ಯಾರೋ ಹೇಳಿದ್ದನ್ನ ಕೇಳುವಾಗ ಅದ್ ಮಾಡಲ್ಲ ಅನ್ನೋದಕ್ಕಿಂತ ಯಾಕೆ ಅದನ್ನ ಮಾಡಬೇಕು ಅಂತ ಪ್ರಶ್ನೆ ಹಾಕೊಂಡು ಅದ್ರಲ್ಲಿರೋ ಸೈಂಟಿಫಿಕ್ ರೀಸನ್ಸ್ ಗಳ ಸತ್ಯ ಇದ್ದಲ್ಲಿ ಅಡಾಪ್ಟ್ ಮಾಡ್ಕೊತಾ ಬರ್ಬೇಕು ಒಳಗಡೆಗೆ. ಇನ್ಕಾಲ್ಕುಲೇಟ್ ಮಾಡು ಅಂತ ಹೇಳ್ತಾರಲ್ಲ ಆತರ. ಸರ್ ಇಬ್ರು IAS IPS ಆಫೀಸರ್ಗಳು ತುಂಬಾ ನಿಮಗೆ ವ್ಯವಸ್ಥಿತವಾಗಿ ಗೈಡ್ ಮಾಡಿದ್ದಾರೆ. ನನ್ನ ಒಂದೇ ಒಂದು ಟಿಪ್ಸ್ ಟ್ರಿಕ್ಸ್ ಹುಡುಗರಿಗೆ ಹೇಳೋದು ಅಂತ ಅಂದ್ರೆ, ಬಾಡಿ, ಮೈಂಡ್ ಅಂಡ್ ಸೋಲ್ ಮೂರನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ವಾಟ್ ಈಸ್ ದಿಸ್ ಮೂರನ್ನ ಅಂತ ಅಂದ್ರೆ, ಏನ್ UPSC ಜರ್ನಿಗೆ ಬರ್ತಿದ್ದೀರಿ ನೀವು. ನಾನು UPSC ನ 4 ಸರಿ ಮೈನ್ಸ್, 2 times ಇಂಟರ್ವ್ಯೂ ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿ 6 ಸರಿ KPSC ಇಂಟರ್ವ್ಯೂ ಕೊಟ್ಟಿದ್ದೀನಿ, 6 time, ಒನ್ ಟೈಮ್ ಬಿಟ್ಟಿಲ್ಲ. ಒಂದ್ಸರಿ KES ಅಂತ ಒಂದ್ ಬರುತ್ತೆ, ಕರ್ನಾಟಕ ಎಜುಕೇಶನ್ ಸರ್ವಿಸ್. ಅದು BEO DDP ಆಗಂತದಕ್ಕೆ ಅದು ಕ್ಲಿಯರ್ ಮಾಡಿದ್ದೆ ನಾನು. ಬಟ್ ಐ ಆಮ್ ನಾಟ್ ರಿಪೋರ್ಟೆಡ್ ದಟ್ ಪೋಸ್ಟ್. ಹೆಚ್ಚು ಕಡಿಮೆ ಒಂದು 7-8 ಇಂಟರ್ವ್ಯೂಗಳು ಫೇಸ್ ಮಾಡಿದ್ದೀನಿ. ಆ ಎಲ್ಲ ಅನುಭವದಿಂದ 1-2 ಮಾತು ಹೇಳೋದಾದ್ರೆ ನಿಮಗೆ, ವೈ ಬಾಡಿ ಅಂತ ಅಂದ್ರೆ, ಬಾಡಿ ನಿಮ್ದು ಸ್ಟಾಬಿಲೈಸ್ಡ್ ಸ್ಟಾಮಿನಾ ಇಲ್ಲ ಅಂತ ಅಂದ್ರೆ, ನೀವು ಕೆಲವರು ಹೇಳ್ತಾ ಇರ್ತಾರೆ 10 ಗಂಟೆ ಓದ್ಬೇಕು, 12 ಗಂಟೆ ಓದ್ಬೇಕು ಅಂತ. ಅಷ್ಟು ಓದಕ್ ಆಗಲ್ಲ. ಬಾಡಿನ ನೀವು ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಂಡ್ರೆ, ಈಗ ನಿಮಗೆ ಆಶ್ಚರ್ಯ ಆಗತ್ತೆ, ಇಲ್ಲಿರೋ ಕೆಲವು ಹುಡುಗರನ್ನ ಮತ್ತೆ ಕೇದಾರ್ ಸರ್ನ ಜೊತೆಗೆ ಕೂರಿಸಿ ಓದಕ್ ಬಿಟ್ರೆ ಕೇದಾರ್ ಸರ್ ಜಾಸ್ತಿ ಹೊತ್ತು ಓದ್ಬಿಡ್ತಾರೆ. ಅವಾಗ ನಿಮಗೆ ಅನ್ಸುತ್ತೆ ಕೇದಾರ್ ಸರ್ ಏನ್ ಪ್ರೆಷರ್ ಇದೆ, ಅವ್ರೇನ್ ಎಕ್ಸಾಮ್ ಪಾಸ್ ಮಾಡ್ಬೇಕಿದ್ಯಾ, ಅವ್ರೇನ್ ಫೈನಾನ್ಷಿಯಲ್ ಸ್ಟ್ರೆಸ್ ಇದೆಯಾ, ಹೀಸ್ ಕಂಫರ್ಟ್ ಅಂತ. ಕಂಫರ್ಟ್ ಇಂದ ಸ್ಟಾಮಿನಾ ಬರಲ್ಲ. ನನ್ಗೂ ಎಲ್ಲಾ ಕಂಫರ್ಟ್ ಇದೆ, ಸ್ಟಾಮಿನಾ ಇದೆಯಾ, ಕೇದಾರ್ ಸರ್ ಸ್ಟಾಮಿನಾ ಇದೆಯಲ್ಲ ಗ್ಯಾರಂಟಿ ಇಲ್ಲ ನನಗೆ. ಅಂದ್ರೆ ಆ ಸ್ಟಾಮಿನಾ ಎಲ್ಲ ಬರ್ಬೇಕಂದ್ರೆ ಕೆಲವೊಂದನ್ನ ಫಾಲೋ ಮಾಡ್ಬೇಕು, ಬಾಡಿಯನ್ನು ಫಿಟ್ ಆಗಿ ಇಟ್ಕೋಬೇಕು. ಒನ್ಸ್ ಯು ಫಿಟ್, ನಿಮ್ ಬಾಡಿ ಫಿಟ್ ಆಗಿ ಇಟ್ಕೊಂಡ್ರಿ ಅಂದ್ರೆ ನೀವ್ ಹೇಳಿದಷ್ಟು ಹೊತ್ತು ಕೆಲಸ ಮಾಡ್ಬೋದು, ಹೇಳಿದಷ್ಟು ಹೊತ್ತು ಫೋಕಸ್ ಆಗಿರ್ಬೋದು, ಹೇಳಿದಷ್ಟು ಹೊತ್ತು ನಿಮ್ಮ ಅಚೀವ್ಮೆಂಟ್ ಗಳಾಗತ್ತೆ. ನಿಮ್ಗೆ ಬಹಳ ಜನ ಯುವಕರು ಸ್ಟ್ರೆಸ್ ಹೋಗ್ತೀರಾ, ಒಂದ್ ಅಟೆಂಪ್ಟ್ ಮಿಸ್ ಆಗ್ಕೂಡಲೇ, ಒಂದ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂದ ಕೂಡಲೇ ಡಿಪ್ರೆಷನ್ಗೆ ಹೋಗ್ತೀರಾ. ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಫಿಸಿಕಲಿ ಫಿಟ್ ಇಲ್ಲ. ಇನ್ ಒಂದೇ ಮಾತು,
ಒಂದ್ ಅರ್ಧ ಗಂಟೆ, ನಾವು ಜನರಲ್ ಪೀಪಲ್ಗೆ ಹೇಳಂತ ನಾನು 1 ಗಂಟೆ ಬಾಡಿಗೆ ನೀವು ಕೊಡ್ಲೇಬೇಕು ಟೈಮ್ ಅನ್ನ ಅಂತ. 1 ಗಂಟೆ ನೀವು ಬಾಡಿ ಟೈಮ್ ಕೊಟ್ರೆ ಇನ್ 23 ಅವರ್ಸ್ ಅದ್ ನಿಮ್ಗೆ ಕೆಲಸ ಮಾಡತ್ತೆ. ನೀವು 23 ಅವರ್ಸ್ ಯಾಕೆ ಕೆಲಸ ಮಾಡ್ಬೇಕು? ನಿದ್ದೆ ಮಾಡ್ತೀವಲ್ಲ, ನಿದ್ದೆಗೆ ಕೆಲಸ ಮಾಡೋದ್ ಬೇಡ ಅಂತ ಅನ್ಕೊಂಡ್ರೆ ರಾಂಗ್. ನಿದ್ದೆ ಚೆನ್ನಾಗಿ ಮಾಡ್ಬೇಕು ಅಂದ್ರೂ ಬಾಡಿ ಕೆಲಸನೇ ಮಾಡ್ಬೇಕು. ದಿ ಬೆಸ್ಟ್ ಕೆಲಸ ಮಾಡಿದ್ರೆ ಮಾತ್ರ ಬಾಡಿ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಇಲ್ಲ ಅದು ಮಾಡೋದಿಲ್ಲ. 23 ಗಂಟೆ ಬಾಡಿಗೆ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ 1 ಅವರ್ ನೀವು ಬಾಡಿ ತೆಗೆದಿಡ್ಬೇಕು ಅಂತ ನನ್ನ ಜನರಲ್ ವರ್ಕ್, ನನ್ನ ಎಕ್ಸ್ಪೀರಿಯನ್ಸ್ ಅದು. ಈಗ ನಿಮ್ ಎದುರಿಗೆ ನಿಂತು ಮಾತಾಡ್ತಿರುವ ಮಂಜುನಾಥ್ 44 ಇಯರ್ ಏಜ್, 44 ವರ್ಷ. ಏನು ಸಣ್ಣ ನಿಮ್ ಏಜ್ನವರೇ, ನಮ್ಗಿಂತ ಸ್ವಲ್ಪ ಸೀನಿಯರ್ ಅಂತ ಅಲ್ಲ. ಗೌರ್ಮೆಂಟ್ ಸರ್ವಿಸ್ 22 ವರ್ಷ ಆಗಿದೆ ನಂದು, 22 ಇಯರ್. ಆದ್ರೆ ಇಷ್ಟು ಫಿಟ್ ಆಗಿ ಇಷ್ಟು ವರ್ಕ್ ಮಾಡ್ತೀವಿ ಅಂತ ಅಂದ್ರೆ ನಾನು 1 ಗಂಟೆ ತೆಗೆದಿಡ್ತೀನಿ. ತೆಗೆದಿಟ್ಟಾಗ ನಾನು ಕೆಲಸ ಮಾಡ್ತೀನಿ. ರಾತ್ರಿ 12 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ 6ಕ್ಕೆ ಹೇಳ್ತೀನಿ, 11ಕ್ಕೆ ಮಲ್ಕೊಂಡ್ರೆ 5ಕ್ಕೆ ಎದ್ದು ಬಿಡ್ತೀನಿ. 6 ಅವರ್ ನಿದ್ದೆ ಸಾಕು. ಬಟ್ ನಿಮಗ್ ಸಾಕಾಗ್ತಾ ಇಲ್ಲ, 7 ಗಂಟೆ 8 ಗಂಟೆ ನಿದ್ದೆ ಬೇಕಾಗ್ತಾ ಇದೆ. ಯಾಕೆ ಬೇಕಾಗ್ತಿದೆ ಅಂತ ಅಂದ್ರೆ ಅದು ಬಾಡಿ ಫಿಟ್ ಇಲ್ಲ. ಒನ್ಸ್ ಬಾಡಿ ಫಿಟ್ ಇತ್ತು ಅಂದ್ರೆ ನಿಮ್ಮ ನಿದ್ದೆಯ ಅವರ್ಸ್ ಕಡಿಮೆ ಆಗುತ್ತೆ. ಒಂದು, ನಿದ್ದೆ ಕಡಿಮೆ ಮಾಡ್ಬೇಕು ಅಂತಲ್ಲ, ನಿದ್ದೆ ಅವರ್ಸ್ ಕಡಿಮೆ ಆಗುತ್ತೆ. 6 to 7 ಅವರ್ಸ್ ಎನಫ್. ನಂಬರ್ 2, ಎರಡನೇದೇನು ಅಂತ ಅಂದ್ರೆ ನೀವ್ ಏನ್ ಕೆಲಸ ಮಾಡ್ತೀರಾ ಅದಕ್ಕೆ ಬುಲ್ ಶಾಟ್ ಫೋಕಸ್ ಇರತ್ತೆ. ಬುಲ್ ಶಾಟ್ ಫೋಕಸ್ ಅಂದ್ರೆ ನೀವು ಶೂಟ್ ಮಾಡೋರು ಶೂಟಿಂಗ್ ಎಲ್ಲ ನೋಡಿದಿರಲ್ಲ, ಅಥವಾ ಬಾಣ ಬಿಡೋದು, ಆ ಸರ್ಕಲ್ಸ್ ಗಳಿರುತ್ತೆ, ಸೆಂಟ್ರ್ ಪಾಯಿಂಟ್ ಗೆ ಶೂಟ್ ಮಾಡ್ಬೇಕು. ನೀವೇನ್ ಮಾಡ್ತೀರಿ, ಒಂದ್ ಎಕ್ಸಾಮ್ ಮಿಸ್ ಆದಾಗ 2 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು, 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು, 0.5 ಅಲ್ಲಿ ಮಿಸ್ ಆಯ್ತು ಅಂತ ಕತೆ ಹೇಳ್ತೀರಾ. ಆ ಬುಲ್ ಶಾಟ್ ಅಂದ್ರೆ ಅದಿಷ್ಟು ಬೋರ್ಡ್ ಇರುತ್ತೆ, ಆ ಬೋರ್ಡ್ ಒಳಗೆ ಫೈರ್ ಆಗ್ಬೇಕು. ಬೋರ್ಡ್ ಬಿಟ್ಟು ಫೈರ್ ಆದ್ರೆ ಮುಗ್ದೋಯ್ತು. ಎಕ್ಸಾಕ್ಟ್ಲಿ ನೀವು ಟಾಪ್ ರ್ಯಾಂಕ್ ಅಲ್ಲಿ ಹೋಗ್ಬೇಕಂದ್ರೆ ಸೆಂಟ್ರ್ ರೆಡ್ ಬುಲ್ ಗೆ ಹೊಡಿಬೇಕು. ಆ ಬುಲ್ ಶಾಟ್ ಫೋಕಸ್ ಬರಬೇಕು ಅಂದ್ರೆ ಬೇರೆ ಏನಿಲ್ಲ, ಬಾಡಿನ ಫಟ್ ಅಂಡ್ ಫೈನ್ ಆಗಿ ಇಟ್ಕೋಬೇಕು. ಅವಾಗ ಅದ್ ನಿಮ್ ಮಾತು ಕೇಳ್ತಾ ಇರತ್ತೆ, ನೀವ್ ಹೇಳಿದ ಕೆಲಸ ಮಾಡೋದು. ಇದಕ್ಕೇನು ಇಲ್ಲ, ಮತ್ತೆ ಬಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಜಿಮ್ಗೆ ಹೋಗಿ ಸಿಕ್ಕಾಬಿಟ್ಟೆ ವರ್ಕೌಟ್ ಮಾಡ್ಕೊಂತ ಕೂರೋದಲ್ಲ. ಯು ಆರ್ ನಾಟ್ ಕಮ್ ಹಿಯರ್ ಟು ಬಾಡಿ ಬಿಲ್ಡಿಂಗ್. ನೀವಿಲ್ಲಿ UPSC ಮಾಡಕ್ ಬಂದಿದ್ದೀರಾ, KPSC ಎಕ್ಸಾಮ್ ಕ್ಲಿಯರ್ ಏನಕ್ ಬಂದಿರ ಅದಕ್ಕೆ ಬಂದಿರ್ತೀರಾ. ಲೈಟ್ ವರ್ಕೌಟ್ಗಳು, ನಾಟ್ ಗೋ ಟು ಜಿಮ್ಗೆ ಹೋಗೋ ಟೈಮ್ ಅಲ್ಲ ಇದು. ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗೋ ಟೈಮ್ ಅಲ್ಲ. ಲೆಸ್ ಎನರ್ಜಿನ ಹಾಕ್ಬೇಕು. ವಾಕ್, ರನ್, ಫಿಟ್ನೆಸ್, ಜಂಪ್ಗಳು ಒಂದಿಷ್ಟು ಮಾಡ್ಕೊಂಡು 20 to 30 ಮಿನಿಟ್ ನೀವು ವರ್ಕೌಟ್ ಮಾಡಿದ್ರೆ ಅಂದ್ರೆ ನಿಮ್ ಎನರ್ಜಿ ಫೋಕಸ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಡಿಪ್ರೆಷನ್ ಅವಾಗ ಬಂದ್ಬಿಡುತ್ತೆ ನಿಮಗೆ. 4 ಅವರ್ ಕ್ಲಾಸ್ ಕೇಳಿದ್ರೆ ಸಾಕು ಹೆಡ್ಏಕ್ ಬರ್ತಾ ಇರುತ್ತೆ. ಇದೆಲ್ಲ ಯಾಕೆಂದ್ರೆ ಬಾಡಿ ಫಿಟ್ ಇಲ್ಲ ಅಂತ ಅರ್ಥ. ಅದ್ ಮಾಡ್ಕೊಂಡ್ರಿ. ಮೈಂಡ್ ಫಿಟ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಮಾಮೂಲಿ ರೀಡಿಂಗ್, ಬ್ರೇಕ್ ಮಾಡ್ಬಾರ್ದು. ಸಿಂಪ್ಲಿ ಇಷ್ಟೇ, ಊರಲ್ಲಿ ಎಲೆಕ್ಷನ್ ಇದೆ, ಕೆಲವು ನಾರ್ತ್ ಕರ್ನಾಟಕದವ್ರು ಕೆಲವರು ಇದ್ದೀರಾ, 4 ದಿನ ವೋಟ್ ಹಾಕಕ್ ಹೋಗ್ತೀರಾ. ಆಕ್ಚುಲಿ ಎಲೆಕ್ಷನ್ ನಡೆಯೋದು 1 ದಿವಸ, ನೀವು ಹೋಗೋದು 4 ಡೇಸ್. ಅದ್ ನಿಮಗೆ ಒಂಥರ ಹಂಗೆ 4 ಡೇಸ್. ಈಗ ಯುಗಾದಿ ಆಯ್ತು, 4 ಡೇಸ್ ಹೋದ್ರಿ. ಅಷ್ಟು ಲಾಂಗ್ ಬ್ರೇಕ್ ಆದಾಗ ಮತ್ತೆ ಟ್ರ್ಯಾಕಿಗೆ ಬರೋದಕ್ಕೆ, ಮೈಂಡ್ ಅದೇ ಟ್ರ್ಯಾಕಿಗೆ ಬರೋದಕ್ಕೆ ಟೇಕ್ಸ್ ಮತ್ತೆ 2-3 ದಿವಸ. ಅಲ್ಲಿಗೆ 1 ವಾರ ವೇಸ್ಟ್ ಆಗತ್ತೆ. ಇಂಥದ್ದು ದೀಪಾವಳಿ, ಯುಗಾದಿ, ಎಲೆಕ್ಷನ್ ಅದು ಇದು ಅಂತೇಳಿ ವರ್ಷಕ್ಕೆ 10 ವಾರ ವೇಸ್ಟ್ ಮಾಡಿದ್ರೆ ಇರೋದೇ 52 ವಾರ ಇರುತ್ತೆ. ನೀವ್ ಅನ್ಕೋತೀರಿ ಹೆಂಗೋ ಓದ್ತಿರ್ತೀರಾ, ಬಟ್ ಈ ಫೋಕಸ್ಡ್ ಸ್ಟಡಿ ಆಗ್ತಿರಲ್ಲ. ನಾನು ಯಾವಾಗ್ಲೂ ಒಂದ್ ಮಾತು ನನ್ನ ಮೋಟಿವೇಶನ್ ಕೇಳಿರ್ತೀರಾ, 365 - 1 ಈಕ್ವಲ್ಸ್ 364 ಅಲ್ಲ 0 ಅಂತ ಹೇಳ್ತಿರ್ತೀನಿ ನಾನು. ವೈ 365 - 1 = 0 ಅಂತ ಅಂದ್ರೆ ಐ ಎಕ್ಸ್ಪೀರಿಯನ್ಸ್ ದಟ್. ನನ್ನ ವಿದ್ಯಾರ್ಥಿಗಳ ಜೊತೆ ನಾನು ಕೋಚಿಂಗ್ ಅನ್ನ ಮಾಡಿ, ಪೊಲೀಸು, ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಕಮಿಷನರ್ಸ್ ಎಲ್ಲ ನನ್ನ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ. ಅವ್ರ ಜೊತೆ ನಾನು ಇದ್ದಾಗ ನಾನು ಅನುಭವಿಸಿದೀನಿ. ನನ್ನೊಂದು ಆಕ್ಷನ್ ಪ್ಲಾನ್ ಕೊಟ್ಟು ಓದಿಸ್ತಾ ಇರೋದವರಿಗೆ, ಈ ಡೇಟ್ಗೆ ಇದೇ ಟಾಪಿಕ್ ಕವರ್ ಆಗ್ಬೇಕು ಅಂತ, ಇಂಥ ಡೇಟ್ ಈ ಟಾಪಿಕ್, ಇಂಥ ಡೇಟ್ ಈ ಟಾಪಿಕ್. ಕರೆಕ್ಟ್ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆದ್ರೆ ಅದಕ್ಕೆ ನಾನು 90 ದಿನದ್ದು 100 ಡೇಸ್ದು ನಂದೊಂದು ಮಾತಿದೆ, ನೀವು ಸಾಧನದಲ್ಲಿ ಕೇಳಿರ್ತೀರಾ, 4 ತಿಂಗಳು ಕಷ್ಟಪಟ್ರೆ 40 ವರ್ಷ ಸುಖವಾಗಿರ್ತೀರಾ ಅಂತ. ಅದೇನು ಬೋಗಸ್ ಪ್ರವಚನ ಅಲ್ಲ ಅದು. 4 ತಿಂಗಳಿಗೆ ಒಂದು ಆಕ್ಷನ್ ಪ್ಲಾನ್ ಹಾಕಿ ಕೊಡ್ತಾ ಇದ್ದೆ ನಾನು. 1 ಡೇ ಈ ಟೈಮ್ ಇದು ಓದ್ಬೇಕು, ಈ ಟೈಮ್ ಇದು ಓದ್ಬೇಕು, ಆ ಡೇ ಎಂಡಿಗೆ ಇದು ಮುಗ್ದಿರ್ಬೇಕು, 120 ದಿವಸಕ್ಕೆ ಇಷ್ಟಿಷ್ಟು ಮುಗಿಸ್ಬೇಕು ಅಂತ ಯಾರ್ಯಾರು ಕೊಟ್ಟಿರ್ತಿದ್ದೆ, ಅವ್ರೆಲ್ರು 120 ದಿವಸ ಒಂದಿನ ಮಿಸ್ ಮಾಡ್ಕೊಳ್ದೆ ಒಂದು 120 ಡೇಸ್ ಕಂಪ್ಲೀಟ್ ಮಾಡಿದಾರೋ, ಕರ್ನಾಟಕದಲ್ಲಿರುವ ಯಾವುದೇ ಎಕ್ಸಾಮ್ ಅಲ್ಲೂ ನನ್ ಸ್ಟೂಡೆಂಟ್ ಫೇಲ್ ಆಗಿಲ್ಲ, ಕ್ಲಿಯರ್ ಮಾಡ್ಕೊಂಡು ಒಳಗ್ ಬಂದಿದ್ದಾರೆ. ಹಂಗಾಗಿ ಆ ಕಾನ್ಫಿಡೆನ್ಸ್ ಅಲ್ಲಿ ಹೇಳೋದು. ಅದ್ರ ಜೊತೆ 365 - 1 = 0 ಯಾಕೆ ಆಡ್ ಮಾಡಿರೋದು ಅಂತ ಅಂದ್ರೆ, ತುಂಬಾ ಹುಡುಗರು ಆ ಟೈಮ್ ಟೇಬಲ್ ಅಲ್ಲಿ ನಂದೇ ಪರ್ಮಿಷನ್ ತಗೊಂಡು, ಸರ್ ಊರಲ್ಲಿ ಮಾರಿ ಹಬ್ಬ ಇದೆ, ಊರಲ್ಲಿ ಜಾತ್ರೆ ಇದೆ ಅಂತ 1 ದಿನ ಮೈನಸ್ ಮಾಡಿದಾರೆ ಅವರು, ಒಂದೇ ದಿನ.
ನಾನು ಹೋಗ್ಲಿ ಬಿಡು, ಮನೆಯಲ್ಲಿ ಆ ತಂಗಿದೇನೋ ಇದು ಮಾತುಕತೆ ಇದೆ, ಅದಕ್ಕೆ ಹೋಗ್ಬೇಕು, ಎಂಗೇಜ್ಮೆಂಟ್ ಇದೆ, ಹೋಗು. ತಂಗಿ ಎಂಗೇಜ್ಮೆಂಟ್ಗೆ ಅಕ್ಕನ ಎಂಗೇಜ್ಮೆಂಟ್ ಹೋಗೋದ್ ಬೇಡ ಅಂದ್ರೆ ನನ್ನ ಸ್ಕ್ರೂ ಯಾರಿರಲ್ಲ, ಹೋಗ್ಬಾ ಅಂತ ಪರ್ಮಿಷನ್ ಕೊಟ್ಟಿರ್ತೀನಿ. ಬಟ್ ಒನ್ ಡೇ ಮೈನಸ್ ಆದಾಗ ಅಲ್ಲೇನ್ ಟೈಮ್ ಟೇಬಲ್ ಮಿಸ್ ಹೊಡಿತದು, ಎಲ್ಲ ಹಿಂದಕ್ಕೆ ಶಿಫ್ಟ್ ಆಯ್ತು. ಹಿಂದಕ್ಕೆ ಇಡೀ 120 ದಿನ ಟೈಮ್ ಟೇಬಲ್ ಮಿಸ್ ಹೊಡಿತು. ಹೊಡೆದಾಗ ಒಂದೊಂದೇ ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿ ಜಾಬ್ ಕಳ್ಕೊಂಡವ್ರನ್ನ ಕಣ್ಣಾರೆ ನೋಡಿದೀನಿ. ಒಂದಂತೂ ಸಿಕ್ಕಾಬಿಟ್ಟೆ ಸರಿ, ನಾನು ಹೇಳ್ತಾ ಇರ್ತೀನಿ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ಬೇಕಾದ್ರೆ ನಮ್ ಜೊತೆಗೆ ಇದ್ದು ಬಿಡುವಂಗೆ ನಮ್ದು 120, ನಾವು ಬೇರೆಯವ್ರಿಗಷ್ಟಲ್ಲ ನಾವು ಹಾಕೊಂಡಿದ್ವಿ. ಇಂಗ್ಲಿಷ್ ಓದೋಕ್ 1 ವಾರ ಇಟ್ಕೊಂಡಿದ್ವಿ ನಾವು, ಯಾಕಂದ್ರೆ 28 ಮಾರ್ಕ್ಸ್ ತೆಗಿಬೇಕಿತ್ತು. 80 ಪ್ರಶ್ನೆಗಳು, 80 ಮಾರ್ಕ್ಸ್. 28 ತೆಗೆದು ಮಿನಿಮಮ್ ಪಾಸ್ ಆದ್ರೆ ಅವರು ಎಲಿಜಿಬಲ್ ಟು ಅಸಿಸ್ಟೆಂಟ್ ಪ್ರೊಫೆಸರ್. ಮಿನಿಮಮ್ ಇಂಗ್ಲಿಷ್ ಬರ್ಬೇಕು ಅಂತ ಅದು ಎಲಿಜಿಬಿಲಿಟಿ ಪೇಪರ್. ಎಲಿಜಿಬಿಲಿಟಿ ಪೇಪರ್ಗೆ 7 ದಿನ ಟೈಮ್ ಟೇಬಲ್ ಇದೆ ನಮ್ದು. ನಮ್ ಜೊತೆಗೆ ಒಂದೇ ತರ ಸ್ಟಡಿ ಮಾಡ್ತಾ ಇದ್ದ ಒಬ್ಬ ಹುಡುಗ, ಮಿಸ್ ನೇಮ್ ಶಿವರಾಜ್, ಊರಲ್ಲಿ ಮಾರಿ ಹಬ್ಬ ಇದೆ ಹೋಗ್ಬೇಕು ಅಂತ 1 ದಿನ ಅವನಿಗೆ ಇದೇನ್ ಎಲಿಜಿಬಿಲಿಟಿ ಪೇಪರ್ ಅಲ್ಲ ಹೋಗ್ಬಾ ಅಂತ ಕಳ್ಸಿದೆ. ಬಿಕಾಸ್ ಅವನ್ ಕನ್ನಡ ಮೇಸ್ಟ್ರು ಚೆನ್ನಾಗಿದ್ದ, ನೋಡೋಣ ನಡೆಯುತ್ತೆ ಅಂತ ಅನ್ಕೊಂಡ್ ಬಿಟ್ಟಿದ್ದು. ಎಕ್ಸಾಮ್ ಎಕ್ಸಾಕ್ಟ್ 120 ದಿನ ಮುಗಿದು 121 ದಿನ ಎಕ್ಸಾಮ್ ಇದೆ, ಬರ್ದ್ ಬಂದ್ವಿ. ಕನ್ನಡ ಪ್ರೊಫೆಸರ್ ಆಗೋದಕ್ಕೆ ಈಸ್ ಸ್ಟೇಟ್ ಟಾಪ್ ಅಲ್ಲಿ 2ನೇ ರ್ಯಾಂಕ್ ಸ್ಕೋರ್ ಮಾಡಿದ್ದಾನೆ. ಇಂಗ್ಲಿಷ್ ಅನ್ನ 28 ಬರೋ ಜಾಗದಲ್ಲಿ 27 ಬಂದಿದೆ, 27. ಏನಾಗಿರ್ಬೋದು ಅವಾಗ? ಫಾರ್ಮುಲಾ ಫ್ರೇಮ್ ಆಗುತ್ತೆ, 365 -1 0ನೇ, 364 ಆಗಲ್ಲ. ಅಂದ್ರೆ ಮುಗೀತು. ಈಗ ಹೆಚ್ಚು ಕಡಿಮೆ ಈ ಬ್ಯಾಚ್ ಅಲ್ಲಿ ಅಪಾಯಿಂಟ್ ಇದಾನ ಅವನು, ಇಸ್ ನೇಮ್ ಇನ್ ದ ಲಿಸ್ಟ್. ಈಗ ಜೂನ್ ಜುಲೈ ಅಲ್ಲಿ ಆರ್ಡರ್ ಬರುತ್ತೆ. ಹೆಚ್ಚು ಕಡಿಮೆ ನಾವೆಲ್ಲ ಅಪಾಯಿಂಟ್ 2017, 17, 18, 19, 20, 21, 22, 23, 24, 8 ವರ್ಷ ಲೇಟ್ ಆಯ್ತು. 8 ವರ್ಷ ಲೇಟ್ ಅಂತ ಅಂದ್ರೆ 1 ವರ್ಷಕ್ಕೆ ನಮಗೆಲ್ಲ ಸ್ಯಾಲ್ರಿ 12 ಲಕ್ಷ. 12 ಲಕ್ಷ ಅಂತ ಅಂದ್ರೆ 8 ವರ್ಷಕ್ಕೆ 12 × 96 ಲಕ್ಷ, ನಿಯರ್ಲಿ 1 crore rupees ಸ್ಯಾಲ್ರಿ ಮಿಸ್ಡ್. ಇನ್ ಸೀನಿಯಾರಿಟಿ ಪುರಾಣ ಬಿಡ್ರಿ, ಏಜ್ ಬರಲ್ಲ, 1 ಕೋಟಿ ಮಿಸ್. ಯಾವ್ದ್ರಿಂದ? 1 ಮಾರಿ ಹಬ್ಬ, 1 kg ಮಟನ್ ಇಂದ. ದಟ್ ರೀಸನ್ 1 ದಿನ ಅನ್ನೋದು ನಿಮಗೆ ತುಂಬಾ ನೆಗ್ಲೆಕ್ಟ್ ತಗೋತಾ ಇದೀರಿ. ಅದ್ ಹಂಗಿರಲ್ಲ. ಅದಕ್ಕೆ ನೀವು ಒಂದ್ ಪ್ಲಾನ್ ಇಟ್ಕೊಂಡು ಸ್ಟಡಿ ಮಾಡಕ್ ಹೋದಾಗ ಅದ್ರ ಕತೆ ಗೊತ್ತಾಗುತ್ತೆ ನಿಮಗೆ, ಹೇಗೆ ಡೇಂಜರಸ್ ಇರುತ್ತೆ ಅಂತ. ನಂಬರ್ 2, 4 ವರ್ಷದಿಂದ ಓದ್ತಾ ಇದೀನಿ, 5 ವರ್ಷದಿಂದ ಓದ್ತಾ ಇದೀನಿ, 6 ವರ್ಷ ಓದ್ತಾ ಇದೀನಿ, ಈ ಪುರಾಣಗಳಂತೂ ನಂಬ್ತಾ ಇಲ್ಲ ನಾನು. ಬಿಕಾಸ್ ಸರ್ ಜೊತೆ ಎಲ್ಲ ಮಾತಾಡಿದಾಗ, ಮತ್ತೆ ನಾವು ಯುವಕರು ಇಂಥವ್ರನ್ನೆಲ್ಲ ಮೀಟ್ ಆಗ್ತಾ ಇರ್ತೀವಿ, ವರ್ಷಕ್ಕೊಂದು 10 ಹುಡುಗರು IAS IPS ನವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಅವ್ರದೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದಾಗ UPSC ಕ್ಲಿಯರ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 3 ವರ್ಷ ತಗೋಬೇಕು ನೀವು. ಮ್ಯಾಕ್ಸಿಮಮ್ 3 ವರ್ಷದ ಮೇಲೆ ಅವ್ರು ಆಗಿದಾರಲ್ಲ ಅಂದ್ರೆ ಅವರು ಡೈಮಂಡ್ಗಳು, ಅಂದ್ರೆ ತುಂಬಾ ಮೈಂಡ್ ಸೆಟ್ ಫೋಕಸ್ ಇದೆ ಅಂತ ಅರ್ಥ. ಸಾಮಾನ್ಯರು ನಿಮ್ಮಂತವ್ರಿಗೆ 3 ವರ್ಷ ಆದ್ಮೇಲೆ ಪ್ರೆಷರ್ ಜಾಸ್ತಿ ಆಗತ್ತೆ, ಒತ್ತಡ ಜಾಸ್ತಿ ಆಗತ್ತೆ. ಸ್ಪೆಷಲಿ ಏಜ್ ಗ್ರೂಪ್ ನೋಡ್ರಿ, UPSC ರಿಸಲ್ಟ್ ಅಲ್ಲಿ ಏಜ್ ಗ್ರೂಪ್ ನೋಡ್ಬೇಕು ನೀವು. 26 ವರ್ಷ ಮೇಲ್ನವ್ರು ಕಡಿಮೆ ಆಗ್ತಿರ್ತಾರೆ. 21 to 26 ಹೈಯೆಸ್ಟ್, 26 to 30 ಇನ್ನ ಕಡಿಮೆ, 30 to 35 ವರ್ಗೂ ಎಲ್ಲ ಇದೆ. SC ಅವೆಲ್ಲ ಇನ್ನೂ ಕಡಿಮೆ ನಂಬರ್ ಅಲ್ಲಿ ಆಗೋದು. ಏಜ್ ನಿಮಗೆ ಅನ್ಸುತ್ತೆ ಹೆಚ್ಚು ವರ್ಷ ಆಗ್ತಾ ನಾವು ಹೆಚ್ಚು ಬುದ್ಧಿವಂತರಾಗ್ತೀರಿ ಅಂತ ಅನ್ಕೊಂತಿರ್ತೀರಿ. ದಟ್ಸ್ ರಾಂಗ್. ಫೋರ್ಸ್ ಅಂಡ್ ಎನರ್ಜಿ ಇದ್ದಾಗ್ಲೇ ಉಡಾಯಿಸ್ಬಿಡ್ಬೇಕು. ಅದು ಇನ್ನೊಂದು ಗೊತ್ತಿರ್ಬೇಕು, ರಾಕೆಟ್ ಉಡಾವಣೆ ಇದೆಯಲ್ಲ, ರಾಕೆಟ್ ಉಡಾವಣೆಯ ಮೊದಲ 1 ನಿಮಿಷಕ್ಕೆ, ಫಸ್ಟ್ 1 minute ಎಷ್ಟು ಎನರ್ಜಿ ಬೇಕು ಅಂತ ಅಂದ್ರೆ ಅದಕ್ಕೆ ಮೊದಲ 1 ನಿಮಿಷಕ್ಕೆ, ಆಮೇಲೆ ಅದು 1 ವರ್ಷ ಸುತ್ತಕ್ಕೆ ಎಷ್ಟು ಎನರ್ಜಿ ಬೇಕು 1 ವರ್ಷಕ್ಕೆ ಅಷ್ಟು ಮೊದಲು 1 minute ಅಲ್ಲಿ ಖರ್ಚು ಮಾಡತ್ತೆ. ಅಂದ್ರೆ ನೀವು ಅಷ್ಟೇ ಏನು ಲಾಂಚ್ ಆಗ್ತಾ ಇದೀರಿ, ಈ ಟೈಮಲ್ಲಿ ಹೈ ಎನರ್ಜಿ ಹಾಕೊಂಡು ವರ್ಕ್ ಮಾಡ್ಬಿಟ್ರಿ ಅಂದ್ರೆ ನೀವು ಸ್ಪೇಸ್ ಕಕ್ಷೆಗೆ ಹೋಗಿ ಮುಡ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ. ಹಾಗಾಗಿ ಈ ಟೈಮ್ ಹೈ ಫೋಕಸ್, ಹೈ ಎನರ್ಜಿ, ನೋ ಕಾಂಪ್ರಮೈಸ್ ದೇರ್. ಅಲ್ಲಿ ಕಾಂಪ್ರಮೈಸೇ ಇಲ್ಲ. ಅದ್ರ ಜೊತೆ ಲಾಸ್ಟ್ 1 ವಿಷನ್ ಹೇಳ್ಬಿಡ್ತೀನಿ. IAS ಆಫೀಸರ್ ಆದ್ರೆ ನಂಗೊಂದು ಬಂಗ್ಲೆ ಇರುತ್ತೆ, ನನ್ಗೊಂದು ಮನೆ ಇದು ಕೊಡ್ತಾರೆ, ಕಾರ್ ಕೊಡ್ತಾರೆ, ಫ್ಯಾಮಿಲಿ ಒಂದು ಕಾರ್ ಕೊಡ್ತಾರೆ, ಡ್ರೈವರ್ ಇರ್ತಾರೆ, ನಾನು ಬಿಲ್ಡಪ್ ಮಾಡ್ತೀನಿ. ಇದು ಆದ್ರೆ ನಾನು ಅಷ್ಟೇ. ಒಂದ್ ಫಾರ್ಮುಲಾ ಗೊತ್ತಿರ್ಲಿ, ಮನುಷ್ಯನ ಶಕ್ತಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಈಗ ನನ್ನನ್ನು ನಾನು ನೋಡ್ಕೋಬೇಕು ಅಂದ್ರೆ ನಂಗೆ 1 ಲಕ್ಷ ರೂಪಾಯಿ ಸಾಕು. ನನ್ನ ಫ್ಯಾಮಿಲಿ ನೋಡ್ಕೋಬೇಕು ಅಂತ ನನಗೊಂದು 5 ಲಕ್ಷ ರೂಪಾಯಿ ದುಡಿಬೇಕು. ಇಲ್ಲ ನನ್ನ ಬೀದಿಯಲ್ಲಿರೋ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಾದ್ರೆ 1 ಕೋಟಿ ರೂಪಾಯಿ ಬೇಕಾಗತ್ತೆ. ನಮ್ಮ ಊರಿಗೆ ಹೆಲ್ಪ್ ಮಾಡ್ತಿದ್ರೆ 10 ಕೋಟಿ ದುಡ್ಡು ಬೇಕು. ಅದಕ್ಕೆ ತಕ್ಕಂಗೆ ಎನರ್ಜಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನನ್ನನ್ನು ನಾನು ನೋಡ್ಕೋಬೇಕಾ, ಫ್ಯಾಮಿಲಿ ನೋಡ್ಕೋಬೇಕಾ, ಏರಿಯಾ ನೋಡ್ಕೋಬೇಕಾ, ಊರ್ ನೋಡ್ಕೋಬೇಕಾ ಅಂತ. ನೀವು ಅಷ್ಟೇ
ಒಂದ್ ಚಮಚ ಹಿಡ್ಕೊಂಡ್ರು ಮಳೆಗೆ ಹೋದಾಗ ಒಂದ್ ಸ್ಪೂನ್ ನೀರ್ ಒಳಗ್ ತಗೊಂಡ್ಬರ್ತೀರಾ, ಒಂದ್ ಟಬ್ ತಗೊಂಡೋದ್ರೆ ಟಬ್ ತಗೊಂಡ್ಬರ್ತೀರಾ, ಒಂದ್ ಬಕೆಟ್ ಎತ್ಕೊಂಡೋದ್ರೆ ಬಕೆಟ್ ಅಷ್ಟು ನೀರ್ ತರ್ಬೋದು. ಅದೇ ಒಂದ್ ಕೆರೆ ಕಟ್ಸಿದ್ರೆ ಕೆರೆನೂ ತುಂಬಿಡತ್ತೆ. ಅದರ ಅರ್ಥ ಅಷ್ಟೇ, ನೀವು ಒಂದ್ ಸೊಸೈಟಿ ಏನೋ ಮಾಡ್ತೀನಿ ಅಂತ ಡ್ರೀಮ್ ಇರ್ಬೇಕು. ಈಗ ಶಶಾಂಕ್ ಅವ್ರ IPS ಆಗತ್ತೆ ಅಂತ ಹೇಳ್ತಾ ಇದಾರೆ. IPS ಆಯ್ತು ಅಂದ್ರೆ ಈ ಸೊಸೈಟಿನಲ್ಲಿರುವ ಎಷ್ಟೆಷ್ಟು ಹ್ಯೂಮನ್ ಟ್ರಾಫಿಕಿಂಗ್, ಪೋಕ್ಸೋ ಪ್ರಕರಣಗಳು ನನ್ನ ಏರಿಯಾದಲ್ಲಿ ಬರೋದು ಹೆಂಗ್ ರಿಡ್ಯೂಸ್ ಮಾಡ್ತೀನಿ ಅನ್ನೋ ಆಕ್ಷನ್ ಪ್ಲಾನ್ ಇದ್ದಾಗ ನಿಮ್ ಎನರ್ಜಿ ಅಷ್ಟು ಇನ್ಕ್ರೀಸ್ ಆಗ್ತಾ ಬಂದಿರೋದು. ನೀವು 3 ವರ್ಷ DC ಅಂತ ಹೇಳಿದ್ರು ಮಂಜುನಾಥ್ ಸರ್, ಆಮೇಲೆ ಎಲ್ಲೋ ಕೊಡಿಸ್ತಾರಂತೆ ಗ್ರಂಥಾಲಯ ಗಿಂತಾಲಯ ಅಂತ ಬೇಜಾರ್ ಮಾಡ್ಕೋಬಾರ್ದು. ಆ 3 ವರ್ಷಕ್ಕೆ ಏನ್ ಮಾಡ್ತೀನಿ ಅನ್ನೋದು, ಫಸ್ಟ್ 3 year ಅಲ್ಲೇ ಏನ್ ಮಾಡ್ತೀನಿ, ನಾ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ಡ್ರಾಸ್ಟಿಕ್ ಚೇಂಜ್ ಮಾಡ್ತೀನಿ, ಲಾಸ್ಟ್ ಪರ್ಸನ್ಗೆ ಏನ್ ಕೊಡುಗೆ ಕೊಡ್ತೀನಿ. ಯು ಕಾಂಟ್ ಬಿಲೀವ್, ಮೊನ್ನೆ ಪೇಪರ್ ಅಲ್ಲಿ ನೋಡಿದೀರಾ, ಇನ್ನು ಭಾರತದಲ್ಲಿ ಒಂದ್ ಸಿಟಿಗೆ ಮೊನ್ನೆ ಅಷ್ಟೇ ಟೆಲಿಫೋನ್ ರೀಚ್ ಆಗಿದೆ, ಇನ್ನು ಕೆಲವು ಊರುಗಳಿಗೆ ಕರೆಂಟ್ ರೀಚ್ ಆಗಿಲ್ಲ. ಇಂಥ ದೇಶದಲ್ಲಿ ಅದನ್ನೆಲ್ಲ ಹೇಗೆ ಲಾಸ್ಟ್ ಪರ್ಸನ್ಗೆ ರೀಚ್ ಮಾಡ್ತೀನಿ ಅಂತ ಇಟ್ಕೊಂಡಾಗ ನಿಮ್ಮ ವ್ಯಾಪ್ತಿ ಇನ್ನು ವಿಸ್ತಾರ ಆಗತ್ತೆ, ನಿಮ್ ವಿಷನ್ ಇನ್ನು ವಿಸ್ತಾರ ಆಗತ್ತೆ, ನಿಮ್ ಎನರ್ಜಿ ಇನ್ನು ವಿಸ್ತಾರ ಆಗತ್ತೆ. ಬರೀ ನಾನು ಜೊತೆಗೆ ಈ ಸೊಸೈಟಿಗೆ ಏನ್ ಮಾಡ್ತೀವಿ ಅಂತ ಒಂದು ಥಾಟ್ ಇದ್ರೆ ನಿಮ್ ಕೆಪಾಸಿಟಿ ವಿಲ್ ಇನ್ಕ್ರೀಸ್. ಈಗ ನಾನು ಒಂದ್ ಕಾಲೇಜಲ್ಲಿ ಪಾಠ ಮಾಡ್ತೀನಿ, 1 ಲಕ್ಷ ಸಂಬಳ ಬರುತ್ತೆ, ಆರಾಮಾಗಿರ್ತೀನಿ ಅಂದ್ರೆ ಅಷ್ಟೇ ನನ್ ಕೆಪಾಸಿಟಿ. ಒಂದ್ ಕಾಲೇಜಲ್ಲಿ ಇರ್ತಾ ಇದ್ದೆ. ಇಲ್ಲ ಕರ್ನಾಟಕದ ಹುಡುಗರನ್ನ ಏನೋ ಒಂದ್ ಕ್ರಾಂತಿ ಮಾಡ್ಬೇಕು, ಇಲ್ಲಿ ಎಜುಕೇಶನ್ ರೆವಲ್ಯೂಷನ್, ಇದಕ್ಕೇನೋ ಒಂದು ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡ್ ಕೂಡ್ಲೆ ನಮ್ ಕೆಪಾಸಿಟಿ ಜಾಸ್ತಿ ಆಗತ್ತೆ, ನಮ್ ವರ್ಕ್ ಕಲ್ಚರ್ ಜಾಸ್ತಿ ಆಗತ್ತೆ, ಏನೋ ಮಾಡ್ಬೇಕು ಅನ್ನೋ ಶಕ್ತಿ ಜಾಸ್ತಿ ಆಗತ್ತೆ. ಹಂಗಾಗಿನೇ ಒಬ್ಬ ಕಾಲೇಜ್ ಪ್ರೊಫೆಸರ್ ಇವತ್ತು 16 ಲಕ್ಷ ಜನ ಒಂದ್ ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್, ಇನ್ ಬೇರೆ ಬೇರೆ ಇನ್ಸ್ಟಾ ಎಲ್ಲ ತಗೊಂಡ್ರೆ 35 ಲಕ್ಷ ಫಾಲೋವರ್ಸ್ ಇದಾರೆ ನನಗೆ, 35 lakh. ಆ ಫಾಲೋವರ್ಸ್ ಗಳಿಸಕ್ಕಲ್ಲ, ಅದು ಅವ್ರಿಗೆ ಏನೋ ಮಾಡ್ಬೇಕು ಅಂತ. ಹಿಂಗೆ ಸಮಾಜಕ್ಕೆ ಏನೋ ಮಾಡ್ತೀನಿ, ಕುಚ್ ಕರ್ಕೆ ದಿಖಾಯಂಗೆ ಅನ್ನೋ ಆಟಿಟ್ಯೂಡ್ ಬಂತು ಅಂದ್ರೆ ನಿಮ್ ಎನರ್ಜಿ ನಿಮಗೆ ಗೊತ್ತಿಲ್ದಂಗೆ ಇನ್ಕ್ರೀಸ್ ಆಗತ್ತೆ. ಮೈಂಡ್ ಪವರ್ ಅನ್ಕೊಳ್ಳಿ, ಇಲ್ಲಿ ಬ್ರೈನ್ ನಲ್ಲಿ ಇರುತ್ತೆ ಅಂತ ಅನ್ಕೋಬೇಡ್ರಿ, ದಟ್ಸ್ ರಾಂಗ್ ಕಾನ್ಸೆಪ್ಟ್. ಅದು ಈಗಾಗ್ಲೇ ಅದು ದಾಟ್ಕೊಂಡ್ ಬಂದಿದೆ ಸೈಕಾಲಜಿ. ಪ್ರತಿಯೊಂದು ಸೆಲ್ಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ಬೇಕು, ಕೋಶಗಳು ಸಪೋರ್ಟ್ ಮಾಡ್ಬೇಕು. ಆ ಜೀವಕೋಶಗಳ ಬೆಂಬಲದಿಂದ ನಿಮ್ದೊಂದು ಅದ್ವಿತೀಯ ಶಕ್ತಿ ಹೊರಗೆ ಬರೋದು. ಅದ್ ಬರ್ಬೇಕು ಅಂದ್ರೆ ದೊಡ್ಡ ಡ್ರೀಮ್ ಇಟ್ಕೋಬೇಕು. ದೊಡ್ಡ ಡ್ರೀಮ್ ಅಂದ್ರೆ ಬರೀ IAS ಆಗ್ತೀನಿ ಅಂತಲ್ಲ, ಅದ್ರ ಆಚೆ ಎಥಿಕ್ಸ್ ಇಂಟೆಗ್ರಿಟಿ ಹೇಳಿದ್ವಲ್ಲ, ಏನೇನ್ ಎಥಿಕ್ಸ್ ಇಂಟೆಗ್ರಿಟಿ ಅದೇ ಕೇಳೋದು ನಿಮಗೆ. ಏನ್ ಬೇಕು ನಿಮಗೆ, ವಾಟ್ ಡು ಯು ಡೂ ಫಾರ್ ದಿಸ್ ಸೊಸೈಟಿ, ಅದು ಮಾಡೋದಕ್ಕೆ ರೆಡಿಯಾಗಿ ಒಂದು ಆಟಿಟ್ಯೂಡ್ ಇಟ್ಕೊಳ್ರಿ. ಬಾಡಿ ಫಿಟ್, ಮೈಂಡ್ ಫಿಟ್ ಅಂಡ್ ಸೋಲ್ ಅಂದ್ರೆ ಇದು ಚೆನ್ನಾಗಿರ್ಬೇಕು. ಇದು ನೀವು ಮೈಂಡ್ ಅಂದ್ರೆ ಬ್ರೈನ್ ಅಂಡ್ ಸೆಲ್ಸ್ ಎಲ್ಲ ಆಯ್ತು. ಆತ್ಮವನ್ನ ಶುದ್ಧವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನೀವೇನೋ ಅನ್ಕೊಂಡಿರ್ಬೋದು, ಎಲ್ಲ ನನ್ ಸುತ್ತ ಪರದೆ ಕಟ್ಕೊಂಡಿದೀನಿ, ನಾನು ಏನು ಮಾಡಿದ್ರು ನಡೆದೋಗ್ಬಿಡುತ್ತೆ ಅಂತ. ನಡೆಯಲ್ಲ. ಅದು 100% ನನ್ಗೆ 44 ವರ್ಷದಲ್ಲಿ ಅನುಭವಿಸ್ಬಿಟ್ಟಿದೀನಿ ನಾನೇ. ನಾನು ಏನ್ ಕರ್ಮಗಳು ಮಾಡಿದೀನೋ ಅದ್ ನನಗೆ ರಿಟರ್ನ್ ಆಗಿದೆ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ರಿಟರ್ನ್ ಆಗಿದೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ ರಿಟರ್ನ್ ಆಗಿದೆ. ಯಾರೋ ಒಬ್ಬ ಬೇಲಿ ಹಾಕಿಕೊಂಡು ಭ್ರಷ್ಟಾಚಾರ ಮಾಡಿದಾನೆ, ಬಚಾವ್ ಆಗ್ಬಿಟ್ಟಿದಾನೆ ಅಂತ ಅನ್ಸ್ತಿರುತ್ತೆ ನಿಮಗೆ. ಬಚಾವ್ ಆಗಲ್ಲ. ಅದು ಒಂದಿನ ವಾಪಸ್ ಬರುತ್ತೆ. ಯಾವ ತರ ವಾಪಸ್ ಬರುತ್ತೆ ಅಂದ್ರೆ ಯು ಕಾಂಟ್ ಬಿಲೀವ್, ಆ ಮಟ್ಟಕ್ಕೆ ವಾಪಸ್ ಬರುತ್ತೆ. ಒಬ್ಬ ಯುವ ರಾಜಕಾರಣಿದೆ ಕರ್ನಾಟಕದಲ್ಲಿ ನೋಡಿದೀರಾ ಏನಾಗಿದೆ ಪರಿಸ್ಥಿತಿ ಈಗ ಅಂತ, ಜಸ್ಟ್ ಈ ವೀಕ್ ಅಲ್ಲಿ. ಹಂಗಾಗಿ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ, ಎವ್ರಿ ಆಸ್ಪೆಕ್ಟ್ ಅಂದ್ರೆ ನಿಮ್ಮ ಹಣದ ವಿಚಾರ, ನಿಮ್ಮ ಸೆಕ್ಷುಯಲ್ ಮ್ಯಾಟರ್, ನಿಮ್ಮ ಬೇರೆ ಇತರೆ ಮೇಜರ್ ಅದೇ ಹೇಳೋದು ನಾವು, ಹೆಣ್ಣು ಕೊಂದು ಮಣ್ಣು ಅಂತಾರಲ್ಲ, ಅವು 3 ಬಹಳ ಡೇಂಜರ್ ಮನುಷ್ಯನಿಗೆ. ಆ 3 ವಿಚಾರದಲ್ಲಿ ಹೆಣ್ಮಕ್ಳು ಆಪೋಸಿಟ್ ಮಾಡ್ಬೇಕು. ಹೆಣ್ಣು ನಾವೇ ತಲೆ ಕೆಡ್ಸ್ಕೊಳಂಗಿಲ್ಲ, ಹೆಣ್ಣು ಗಂಡು ಹೊನ್ನು ಮಣ್ಣು, ಈ ತರ ಹೊನ್ನು ಮಣ್ಣು ಈ ತರ ತಿಳ್ಕೋಬೇಕು. ಆ ವಿಚಾರಗಳ 3ರಲ್ಲಿ ಯಾವುದೇ ಬೇಲಿ ಇಲ್ದಂಗೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿದ್ದೀರಿ ಅಂದ್ರೆ ದಟ್ ಈಸ್ ಸೋಲ್ ಅಂದ್ರೆ ಇನ್ನೇನ್ ದೊಡ್ಡ ದೈವಿ ಶಕ್ತಿ ಅದು ಇದು ಅಂತಲ್ಲ, ಕ್ಲಿಯರ್ ಇರ್ಬೇಕು. ಇಲ್ಲ ಅಂತ ಅಂದ್ರೆ ಎಲ್ಲೋ ಲಾಕ್ ಆಗ್ತೀರಾ. ಎತ್ತರಕ್ಕೆ ಹೋದವರು ಒಂದೇ ಸರಿ ಕುಸಿದು ಬಿದ್ದೋಗಿರ್ತೀರಾ, ಮತ್ತೆ ಏಳಲಾಗದಷ್ಟು. ಇಂಡಿಯಾದಲ್ಲಿ ಪ್ರತಿ ತಿಂಗಳಿಗೂ ಅಂತ ಇನ್ಸಿಡೆಂಟ್ ನೋಡ್ತಾ ಇದೀರಿ. ಎಷ್ಟೆಷ್ಟು ಎತ್ತರಕ್ಕಿದ್ದವ್ರು ಯಾವ ಲೆವೆಲ್ ಬಿದ್ದೋಗ್ತಾ ಇದಾರೆ ಅಂತ. ಆ ಬೀಳಬಾರ್ದು. ನೀವು IAS ಆಗ್ತೀರಿ, ಖುಷಿ ನಮಗೆ, ಆದ್ರೆ ಇನ್ನು ಖುಷಿ. ಆದ ನಂತರ ಅವ್ರು ನೆನ್ಸ್ಕೊಂಡ್ರೆ ಅವನೊಬ್ಬ ಆಫೀಸರ್ ಅನ್ನೋ ಸ್ಥಿತಿ ಮುಟ್ಟಬಾರದು.
ಕರ್ನಾಟಕದಲ್ಲಿ IPS ಆಫೀಸರ್ದು ಒಂದ್ 2 ವರ್ಷದಿಂದ ನೋಡಿದೀವಿ, IAS IPS ಸಂಘರ್ಷಗಳು ನೋಡಿದೀವಿ ನಮ್ ಸ್ಟೇಟ್ ನಲ್ಲೇ. ಇವೆಲ್ಲ ಬೇಕಿತ್ತು ಅನ್ಸುತ್ತೆ. ಆಫೀಸರ್ಸ್ ಅಂದ್ರೆ ಅವ್ರು 70 ದಾಟಿದರೂ ಅವ್ರಿಗೆ ತಲೆಬಾಗಿ ರೆಸ್ಪೆಕ್ಟ್ ಮಾಡ್ತಾ ಇದೀವಲ್ಲ, ಈ ಕ್ಯಾರೆಕ್ಟರ್ ಇಟ್ಕೋಬೇಕು. ಅದ್ ಬಿಟ್ಕೊಂಡು ನೀವ್ ಇನ್ನು ಹೆಂಗಾಗ್ ಬರ್ತಿದ್ದಂಗೆ ಮಾಡಬಾರ್ದು ಕರ್ಮ ಮಾಡ್ಕೊಂಡು, ಕರ್ಮ ರಿಟರ್ನ್ಸು ಮಾಡ್ಕೊಂಡು ನಮ್ ಕಣ್ಣೆದ್ರೆ ನಾವೇ ನೋಡ್ಬೇಕಾದ ಪರಿಸ್ಥಿತಿ ತಂದ್ಬಿಡ್ತೀರಾ. ಅದಾಗ್ಬಾರ್ದು. ಅದಾಗದಂತೆ ಆ ಸೋಲ್ ಕ್ಯಾರೆಕ್ಟರ್ ನ ಕ್ಲಿಯರ್ ಆಗಿ ಇಟ್ಕೊಳ್ರಿ. ಆಟೋಮೆಟಿಕ್ಲಿ ನಿಮಗೆ ಅನ್ಕೋಬಹುದು ಅಷ್ಟು ದುಡ್ಡು ದುಡಿಬೇಕು, ಇಷ್ಟು ದುಡ್ಡು ದುಡಿಬೇಕು. ಅದಕ್ಕೆ ದುಡ್ಡು ದುಡಿಬೇಕಂದ್ರೆ ಈ ಫೀಲ್ಡ್ ಬರ್ಲೇಬೇಡ್ರಿ. ಬಿಕಾಸ್ ಬಿಸ್ನೆಸ್ ಅಲ್ಲಿ ದೊಡ್ಡ ಅವಕಾಶ ಇದೆ. ಸರ್ರೆ ಮಾತಾಡಿದ್ರು, ದಿಸ್ ಈಸ್ ಸರ್ವಿಸ್. ಇಲ್ಲಿ ಏನೋ ಕೆಲಸ ಮಾಡ್ತೀವಿ ಅಂದ್ರೆ ಬರ್ಬೇಕು, ಇಲ್ದೇ ಹೋಗ್ತಾ ಇರ್ಬೇಕು. ನೀವು ದುಡ್ಡು ಮಾಡೋದಕ್ಕೆ, ಇನ್ನೇನೋ ಫ್ಯಾಷನ್ ತಗೊಳಕ್ಕೆ, ಸ್ಕೋಪ್ ತಗೊಳ್ಳೋದಕ್ಕೆ. ದಟ್ ಯಂಗ್ MP ಬಗ್ಗೆ ನನಗೆ ತುಂಬಾ ಅರ್ಥ ಆಗುತ್ತೆ. ಎಷ್ಟು ಖುಷಿ ಪಟ್ಟಿದ್ವಿ ಅಂದ್ರೆ, ಅಷ್ಟು ಚಿಕ್ಕ ಏಜ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಂತು ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು ಅಂತ ನಾವೇ ಹಿಂಗಿಂಗ್ ಅನ್ಕೊಂಡವ್ರು, ನಮ್ ಕನ್ನಡದ ಹುಡುಗ ಅಂತ ಅನ್ಕೊಂಡವ್ರು. ದಟ್ MP ಟುಡೇ ಇಂಡಿಯಾದಲ್ಲಿ ಇಲ್ಲದ ಪರಿಸ್ಥಿತಿ ಮುಟ್ತಾರೆ. ಅದ್ ಯಾಕೆ ಮುಟ್ತಾರೆ? ಇಲ್ಲಿ ಕ್ಲಿಯರ್ ಇಲ್ದಾಗ. ಅಲ್ಲಿಗೆ ಬಾಡಿ, ಮೈಂಡ್, ಸೋಲ್ 3 ಚೆನ್ನಾಗಿ ಇಟ್ಕೊಳ್ರಿ. ನಿಮ್ಮನ್ನು ಈ ತರ ಕೇದಾರ್ ಸರ್ ತರ ಆದಾಗಲೂ ಗೌರವಿಸುವಂತ ಸ್ಥಿತಿ ಮುಟ್ಟಬೇಕು. ಬೇಗ ಕ್ವಿಕ್ ಆಗಿ ಬೆಳೆದ್ಬಿಡೋದು, ಕ್ವಿಕ್ ಆಗಿ ಸರ್ವನಾಶ ಆಗೋದು, ಅಣಬೆ ತರ ಆಗ್ಬಾರ್ದು ನಿಮ್ ಲೈಫ್. ಅದ್ಯಾವ್ದೋ ಗಿಡಗಳ ಬಗ್ಗೆ ಎಲ್ಲ ಓದಿರ್ತಿರ್ಲ, ಬೇರೆ ನಿಧಾನಕ್ಕೆ ಬಿಟ್ಕೊಡ್ರಿ, ತೊಂದ್ರೆ ಇಲ್ಲ. ಬೆಳೆದು ನಿಂತ ಮೇಲೆ ಅದು ಇಡೀ ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿ ಕನ್ವರ್ಟ್ ಆಗ್ಬೇಕು. ಹಂಗ್ ಬೆಳಿಬೇಕು. ಆ ಬೆಳೆ ನಾಟ್ ಓನ್ಲಿ ಫಾರ್ ಯು, ನಿಮ್ಮಷ್ಟೇ ಅಲ್ಲ, ನಿಮ್ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನಿಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಆಗತ್ತೆ. ಈಗ ನಾನ್ ಸಿಂಪಲ್ ಏನೂ ಇಲ್ಲದ ಸಾಮಾನ್ಯ ಮಂಜುನಾಥ್. ಇಂಡಿವಿಜುವಲಿ ನಾನು ಫೈನಾನ್ಷಿಯಲಿ ಹೆಲ್ದಿ, ವೆಲ್ದಿ ಎಲ್ಲ ಚೆನ್ನಾಗಿದ್ದೀನಿ. ನನ್ನ ಕುಟುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನ್ನಿಂದಾಗಿ ನೇರವಾಗಿ ನನ್ನಿಂದ ಗೈಡೆನ್ಸ್ ತಗೊಂಡೆ ಸುಮಾರು 4-5 ಸಾವಿರ ಹುಡುಗರು. IAS ಅಲ್ಲಿ ಯಾರು ಇಲ್ಲ ನಮ್ಮಲ್ಲಿ. ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ 2 ಇದ್ದಾರೆ. ಬೇರೆ ಬೇರೆ ಹುದ್ದೆಗಳಲ್ಲಿ ನನ್ನ ಸ್ಟೂಡೆಂಟ್ಗಳೇ ಇದ್ದಾರೆ. ಒಂದು 5,000 ಹುಡುಗರು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಮೈ ಡ್ರೀಮ್, ಪ್ರತಿಯೊಬ್ಬ ಕನ್ನಡಿಗ ಹುಡುಗ ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು. ನೀವ್ ಅನ್ಕೊಂಡಿರೋದು ಜಾಬ್ ಇಲ್ಲ ಅಂತ. ಇಂಡಿಯಾ ಫಾರ್ IAS ನೇಜಾ ಅಂತ ಒಂದಿದೆ. ನಿಮ್ಗೆ ಇಲ್ಲಿ ಏನಾದ್ರೂ ವೀಕ್ ಅನ್ಸ್ತಾ ಇದ್ರೆ, ನಾನು ಕೋಚಿಂಗ್ ಫೀಲ್ಡ್ ಅಲ್ಲಿ ಇದ್ದೆ, ಮಾತು ಹೇಳ್ಬಾರ್ದು, ಹೇಳ್ಬಿಡ್ತೀನಿ. ಇರೋದೇ 1,000 ಹುದ್ದೆಗಳು. ಇಲ್ಲೇ 100 ಜನ ಇರ್ತಿರೋದು. ಇದೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ 100 ಜನ ಇದ್ದೀರಾ. ಇಡೀ ದೇಶದಲ್ಲಿ ಬರೆಯೋ ಅಪ್ಲಿಕೇಶನ್ ಹಾಕೋರು 10 ಲಕ್ಷ, ಮೇನ್ಸ್ ಬರೆಯೋರು ಒಂದು 10,000, ಇಂಟರ್ವ್ಯೂ ಎಲ್ಲ 1,000 ತಗೋತಾ ಇರ್ತಾರೆ. ಹೀಗಿದ್ದಾಗ ಎಲ್ರಿಗೂ UPSC ಅಲ್ಲಿ ಡ್ರೀಮ್ ಇಟ್ಟಿರೋ ಜಾಬೇ ಕನ್ಫರ್ಮ್ ಇಲ್ಲದೆ ಇದ್ರು, ನಿಮ್ಗೊಂದು ಜಾಬ್ ಕನ್ಫರ್ಮ್ ಇದೆ. ಅದೇ ಸರ್ದ ಡ್ರೀಮ್. ಅದು ನೀವು ಅಲ್ಲಿ ಮಿಸ್ ಆದ್ರೆ ಫುಲ್ ಮಿಸ್ ಆಗ್ಬಾರ್ದು. ಎಲ್ಲೋ ಒಂದು ಒಳ್ಳೆ ಜಾಬ್ ಇದೆ, ಆ ಜಾಬ್ ಸೇರ್ಕೊಂಡ್ರಿ ಅಂತ ಅಂದ್ರೆ ಮಾಡೋದಕ್ಕೆ ಬೇಕಾದಷ್ಟು ಎನರ್ಜಿ ಇರುತ್ತೆ. ಬಿಕಾಸ್ ಒನ್ಸ್ ನೀವು UPSC ಪ್ರಿಪೇರ್ ಆಗಿದ್ದೀರಿ ಅಂತ ಅಂದ್ರೆ ಅಷ್ಟು ಶಕ್ತಿ ನಿಮಗಿರುತ್ತೆ. ಅದೇ ಕೆಲಸವನ್ನು ಮಾಡ್ಬೋದು. ಈಗ ನಾವು UPSC ಗೆ ಪ್ರಿಪೇರ್ ಆಗಿದ್ದು, UPSC ಆಗ್ಲಿಲ್ಲ, ಐ ಬಿಕಮ್ ಪ್ರೊಫೆಸರ್. ಒಬ್ಬ IAS ಆಫೀಸರ್ಗೆ ಸ್ಟಾರ್ಟಿಂಗ್ ಏನ್ ಸ್ಯಾಲರಿ ಇದೆಯೋ ಸೇಮ್ ಸ್ಯಾಲರಿ ನಮಗೆ ಪ್ರೊಫೆಸರ್ ಗಳಿಗೆ ಸ್ಯಾಲರಿ ಇದೆ. ಬೇಸಿಕ್ ಸ್ಯಾಲರಿ ಆಫ್ IAS ಆಫೀಸರ್, ಬೇಸಿಕ್ ಸ್ಯಾಲರಿ ಆಫ್ UGC ಅಸಿಸ್ಟೆಂಟ್ ಪ್ರೊಫೆಸರ್ ಸೇಮ್. ಹಣಕಾಸಿನಲ್ಲಿ ರೀಚ್ ಆದ್ವಿ. ಇನ್ ಪೊಸಿಷನ್ ಅದು ಇರಲ್ಲ. ನಮ್ಗೆ ಪ್ಯಾಷನ್ ಮೂಲಕ ರೀಚ್ ಆಗಿದ್ದೀವಿ. ಯಾವ್ದೋ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಫಂಕ್ಷನ್ಗೆ ಹೋದಾಗ ಅಲ್ಲಿ ಆಡಿಯನ್ಸ್ ಮುಂದೆ DC ಬರ್ತಾರೆ, ಮಂಜುನಾಥ್ ಬರ್ತಾರೆ. ಯಾರಿಗೆ ಜಾಸ್ತಿ ಚಪ್ಪಾಳೆ ಬೀಳುತ್ತೆ? ಮಂಜುನಾಥ್ಗೆ ಜಾಸ್ತಿ ಚಪ್ಪಾಳೆ ಬೀಳುತ್ತೆ. ಬಿಕಾಸ್ ಐ ಮೋರ್ ಪಾಪ್ಯುಲರ್ ದ್ಯಾನ್ ದಟ್ DC. ಅಂದ್ರೆ ನೀವು ಅದೇ ಕೆಲಸ ಇದೇ ಕೆಲಸ ಅಂತ ಹೇಳಲ್ಲ. IAS ಮಾಡ್ಬೇಕು, ಡ್ರೀಮ್ 1, ಅದ್ರಲ್ಲಿ ಏನ್ ಕಾಂಪ್ರಮೈಸ್ ಇಲ್ಲ, ಆಗ್ಲೇಬೇಕು. ಪ್ಲಾನ್ B ಕೂಡ ಇರಬೇಕು ಅಂತ ಹೇಳೋದು. ನೀವು ಡಿಪ್ರೆಷನ್ ಹೋಗಿ ಎಲ್ಲೋ ರೈಲ್ವೆ ಹಳಿ ಮೇಲೆ ನಿಮ್ಮನ್ನ ನೋಡಕ್ ನಾನು ಇಷ್ಟಪಡಲ್ಲ. ಯು ಶುಡ್ ಬಿ ಅನದರ್. ಒಂದ್ ಒಳ್ಳೆ ಜಾಬ್ ಬರ್ತೀರಾ. ಸಮೀರ್ ವಾಂಖೇಡೆ ಅಂತ ಒಬ್ಬ ವ್ಯಕ್ತಿ ಕೇಳಿದೀರಾ ಹೆಸರು? ನೀವು ಫೀಲ್ಡ್ ಅಲ್ಲಿ ಇದ್ದಾಗ ಅವೆಲ್ಲ ತಿಳ್ಕೋಬೇಕು. ನಿಮ್ದೇ ಪೋಸ್ಟ್ಗಳಿವು, ನೀವೇ ಅವ್ರ ನಂತರದ ಇದು. ಶಾರುಖ್ ಖಾನ್ ಮಗನನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸ್ತಾರೆ. ಅದ್ಮೇಲೆ ಕರಪ್ಷನ್ ಅದೇನೋ ಇದೆ. ಬಟ್ ಅವ್ರ ಬಗ್ಗೆ ಇರೋ ಫೀಡ್ಬ್ಯಾಕ್ ಅಂದ್ರೆ ಇಸ್ ಜೆಂಟ್ಲ್ಮನ್ ಅಂತ. ಅವ್ರ ಮೇಲೆ ಉಲ್ಟಾ ಕೇಸ್ ಆಯ್ತು, ಏನೋ ಆಗಿರೋದು. ಶಾರುಖ್ ಖಾನ್ ಎಂಬ ಸೆಲೆಬ್ರಿಟಿ ಮಗನ್ನು ಡೋಂಟ್ ಕೇರ್ ಆಗಿ ಅರೆಸ್ಟ್ ಮಾಡಿ ಡೀಲ್ ಹೋದ್ರೆ 100 crore ಪ್ಲಸ್ ಡೀಲ್ ಮಾಡ್ಕೋಬಹುದು. ಬಟ್ ಅರೆಸ್ಟ್ ಮಾಡಿ ಜೈಲಿಗೆ ಇಡ್ತಾರೆ ಅವರು. ಈಸ್ IRS ಆಫೀಸರ್ ಇನ್ ದೊಡ್ಡ ಇದೆಲ್ಲ. IAS ಮಿಸ್ ಆದ್ರೆ IRS ಇರುತ್ತೆ. IRS ಅಲ್ಲೂ ಸಮೀರ್ ವಾಂಖೇಡೆ ಇಸ್ ಇಂಡಿಯಾದಲ್ಲಿ ಪಾಪ್ಯುಲರ್ ಫಿಗರ್. ಮೋದಿ ಅವ್ರಿಗೂ ಗೊತ್ತಿರತ್ತೆ.
ನಮ್ಮ IAS ಆಫೀಸರ್ ಒಬ್ಬ ಬೀದರ್ ಗುಲ್ಬರ್ಗದವ್ರು ಮೋದಿಯವರಿಗೆ ಗೊತ್ತಿರಲ್ಲ, ಬಿಕಾಸ್ ಸಮೀರ್ ವೆಂಕಟ್ IRS ಅಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ. ಒಬ್ಬರ IFS ಆಫೀಸರ್ ದೇಶಕ್ಕೆಲ್ಲ ಗೊತ್ತಿರ್ತಾರೆ. ಹಾಗಾಗಿ ನೀವು ದೊಡ್ಡ ಡ್ರೀಮ್ ಸರಿ, ಮಿಸ್ ಹೊಡೆದ್ರೆ ಲೈಫೇ ಮುಗಿದೋಯ್ತು ಅನ್ಕೊಳಂಗಿಲ್ಲ. ನಿಮಗೆ ಸಿಕ್ಕ ಪೊಸಿಷನ್ ಅಲ್ಲಿ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಈ ಭೂಮಿನಲ್ಲಿ, ಈ ಭಾರತದಲ್ಲಿ ಅವಕಾಶ ಇದೆ. ಅದನ್ನೆಲ್ಲ ಬಳಸ್ಕೊಂಡು, ನನ್ನ ಆಸೆ ಇಷ್ಟೇ, ಇಲ್ಲಿ 100 ಜನ ಇದ್ದೀರಾ, ಇಲ್ಲಿ ಇಷ್ಟು ಲಕ್ಷಗಟ್ಟಲೆ ಫೀ ಪೇ ಮಾಡಿ, ಸಾವಿರ ಫೀ ಪೇ ಮಾಡಿ ವರ್ಕ್ ಮಾಡಿದೀರಾ ಅಂದ್ರೆ ಇನ್ನು 1-1.5 ವರ್ಷದಲ್ಲಿ UPSC ಆಗ್ಬೇಕು. ಡೇ 1 ಫಸ್ಟ್ ಆಗ್ಲಿ. ಮಿಸ್ ಹೊಡೆದ್ರೆ 2026-27 ಡೆಡ್ ಲೈನ್ ನಿಮಗೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ಪೊಸಿಷನ್ ಅಲ್ಲಿ ಇರಬೇಕು. ರಿಪೋರ್ಟ್ ಆಗ್ರಿ, ಫಸ್ಟ್ ಇಷ್ಟ ಹೇಳದ್ ನಾನು, ರಿಪೋರ್ಟ್ ಆಗ್ರಿ ಅಥವಾ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಆಗ್ರಿ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ನಿಮ್ಗೆ ಹೋಗಕ್ ಇಷ್ಟ ಇಲ್ಲ, ಯು ಕ್ಯಾನ್ ಡ್ರಾಪ್. ನಾನು ಅಷ್ಟೇ 15-16 ಅಪಾಯಿಂಟ್ಮೆಂಟ್ ಆರ್ಡ್ರು. ಕೇದಾರ್ ಸರ್ 30 ಅಪಾಯಿಂಟ್ಮೆಂಟ್ ಆರ್ಡ್ರು, 30 ಆ ಕಾಲದಲ್ಲೇ 30 ಅಪಾಯಿಂಟ್ಮೆಂಟ್ ಆರ್ಡ್ರು. ಕಾಂಟ್ ಇಮ್ಯಾಜಿನ್. ಇದು ಬೇಡ, ಇದು ಬೇಡ, ಇದು ಬೇಡ ಬಿಸಾಡಿದಾರ ಅವರು. ಹಂಗೆ ನೀವು ತಗೊಳ್ರಿ, ನಿಮ್ಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಡ್ರಾಪ್ ಮಾಡ್ರಿ. ನಾನು HM ಆಗಿ ಅದು BO ಇರ್ತಿದ್ದೆ, ಹೆಚ್ಚು ಕಡಿಮೆ ಬ್ಲಾಕ್ ಎಜುಕೇಶನ್ ಆಫೀಸರ್. 15 ವರ್ಷದಿಂದ ನಾನು ಆ ಎಕ್ಸಾಮ್ ರಿಪೋರ್ಟ್ ಆಗಿದ್ರೆ ನಂಗೆ ಇಷ್ಟ ಇರಲಿಲ್ಲ. ಅದು ಅಡ್ಮಿನಿಸ್ಟ್ರೇಷನ್ ನಂಗೆ ಬೇಡ ಆಯ್ತು, ಹೋಗ್ಲಿಲ್ಲ. ನಾವು ಬಿಸಾಡಿದ್ವಿ, ಅದು ಬೇರೆ ಯಾರೋ ತಗೋತಾರೆ. ನೀವು ಅಷ್ಟೇ ಸೆಲೆಕ್ಷನ್ ಆಗೋದ್ ಕಡೆ ವರ್ಕ್ ಮಾಡ್ರಿ. ರಿಪೋರ್ಟ್ ಹಾಕಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ. ಬಟ್ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಫೈಲ್ ಆಗ್ತಾ ಇರ್ಬೇಕು. ಆಗ್ಬೋದಾ? ಆಗತ್ತಾ? ಎಸ್, ಶುಭವಾಗ್ಲಿ. ನಮ್ಗಿಂತ ಹೆಚ್ಚಾಗಿ ಈಗಿರುವ ಯಂಗ್ ಬ್ಲಡ್ ಶಶಾಂಕ್ ಅವ್ರು ಮಾತಾಡೋರಿದ್ದಾರೆ, ಅವ್ರ ಜೊತೆ ಇಂಟರಾಕ್ಟ್ ಮಾಡಿ. ಎಲ್ಲರಿಗೂ ಶುಭವಾಗ್ಲಿ. ಆಲ್ ದ ಬೆಸ್ಟ್. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಅರ್ಥಗರ್ಭಿತವಾಗಿ ಮನಸ್ಸಿಗೆ ಮುಟ್ಟುವಂತೆ ಎಥಿಕ್ಸ್ ಲೇಸ್ ಮಾಡಿಕೊಂಡು ಪ್ರತಿಯೊಬ್ಬ ಆಸ್ಪಿರೆಂಟ್ ಜೀವನದಲ್ಲಿ ಯಾವೆಲ್ಲ ಅಂಶಗಳು ತುಂಬಾ ಮುಖ್ಯವಾಗ್ತವೆ ಅನ್ನೋದನ್ನ ತುಂಬಾ ಮನಮುಟ್ಟುವಂತೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್.